ಪಾಲಿಟಿಕ್ಸ್ ಕಳೆದ ಹಲವು ದಿನಗಳಿಂದನೂ ಕೂಡ ಇದನ್ನ ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ JNU ವಿಚಾರದಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ವಿದ್ಯೆಗೆ ಹೆಸರಾಗಬೇಕಾಗಿತ್ತು, ಬೇರೆ ಇನ್ನೇನೇನೋ ವಿಚಾರಕ್ಕೆ ಅಲ್ಲಿ JNU ಕ್ಯಾಂಪಸ್ ಸುದ್ದಿ ಮಾಡಿದ್ದನ್ನ ನಾವು ನೋಡ್ತಾ ಬಂದ್ವಿ. ಇನ್ನು ದೇಶಾದ್ಯಂತ ಇದೊಂದು ವಿಚಾರ ವ್ಯಾಪಿಸ್ತಾ ಇದೆಯಾ? ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ನಮ್ಮ ಕರ್ನಾಟಕದ ವಿಶ್ವವಿದ್ಯಾಲಯಗಳಿಗೆ ಕಾಲೇಜುಗಳಿಗೆ ಬಹಳ ಒಳ್ಳೆಯ ಘನತೆ ಇತ್ತು, ಘನತೆ ಇದೆ, ಹೆಸರಿದೆ, ವಿದ್ಯೆಗೆ ಹೆಸರಾಗಿರ್ತಕ್ಕಂಥದ್ದು. ಆದ್ರೆ ಈಗ ಆ ಪರಿಸ್ಥಿತಿ ಬದಲಾಗ್ತಾ ಇದೆಯಾ? ಕರ್ನಾಟಕದಲ್ಲಿ ಏನಾದ್ರೂ ಒಂದು ವಿದ್ಯಾರ್ಥಿ ಚಳವಳಿ ತರದ್ದೇನಾದ್ರೂ ರೂಪುಗೊಳ್ತಾ ಇದೆಯಾ? ಹಾಗೇನಾದ್ರೂ ರೂಪುಗೊಳ್ತಾ ಇದ್ರೆ ಯಾಕೆ ರೂಪುಗೊಳ್ತಾ ಇದೆ? ಬಿಜೆಪಿ ಏತರ ರಾಜ್ಯಗಳಲ್ಲಷ್ಟೇ ಯಾಕೆ ಇದು ಹೆಚ್ಚು ಆಕ್ಟಿವ್ ಆಗ್ತಾ ಇದೆ? ಕರ್ನಾಟಕದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಜ್ಯೋತಿ ನಿವಾಸ್ ಕಾಲೇಜಿನಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇವತ್ತು ಸಾಕಷ್ಟು ಸದ್ದು ಮಾಡ್ತು. ಯಾತಕ್ಕೋಸ್ಕರ ಸದ್ದು ಮಾಡ್ತು? ಆ ಕಡೆ ಮೈಸೂರಿನಲ್ಲಿ ಫ್ರೀ ಕಾಶ್ಮೀರ್ ಅಂತ ಪ್ಲಕಾರ್ಡ್ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾರೆ. CAA ವಿರೋಧಿ ಪ್ರತಿಭಟನೆ ಅಂತ ಹೇಳ್ತಾರೆ, ಆದ್ರೆ ಫ್ರೀ ಕಾಶ್ಮೀರ್ ಅಂತ ಪ್ಲಕಾರ್ಡ್ ಹಿಡ್ಕೊಂಡು ಬೇರೆ ಏನೇನೋ ಘೋಷಣೆಗಳು ಕೂಗ್ತಾರೆ. ಸೊ ಇದೇನಾಗ್ತಾ ಇದೆ ಹಾಗಾದ್ರೆ? ಸಾಕಷ್ಟು ವಿಚಾರ ಇದೆ. ವಿಶ್ವವಿದ್ಯಾಲಯಗಳು ನಿಜಕ್ಕೂ ವಿದ್ಯಾಕೇಂದ್ರಗಳಷ್ಟೇ ಆಗ್ತಾ ಇದೆಯಾ ಅಥವಾ ಬೇರೆ ಏನಾಗ್ತಾ ಇದೆ? ಈ ರಿಪೋರ್ಟ್ ನೋಡಿ. ದೇಶವನ್ನೇ ಹೊತ್ತಿ ಉರಿಸಿದ್ದ ಪೌರತ್ವದ ಕಿಚ್ಚು, ದೆಹಲಿಯನ್ನೇ ನಡುಗಿಸಿದ್ದ JNU ರಕ್ತಸಿಕ್ತ ಗಲಾಟೆ, ಈ ಎರಡು ಪ್ರಕರಣಗಳು ಈಗ ಕರ್ನಾಟಕ ವಿಶ್ವವಿದ್ಯಾಲಯ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಕಿಚ್ಚು ಹಚ್ಚುವಂತೆ ಮಾಡಿದೆ. ಫೀಸ್ ಕಟ್ಟುವ ವಿಷಯದಲ್ಲಿ JNU ಕ್ಯಾಂಪಸ್ನಲ್ಲಿ ಗಲಾಟೆ ಆದಾಗ ಅದಕ್ಕೆ ಪೌರತ್ವದ ಬೆಸುಗೆ ಬೆಸೆದು ರಾಜಕಾರಣಿಗಳು ಎಂಟ್ರಿ ಕೊಟ್ಟರು, ಸಿನಿಮಾ ಸ್ಟಾರ್ಗಳೂ ಹೋದ್ರು. ಅಕ್ಷರ ಕಲಿಯೋ ಜಾಗ ಮತ್ತೆ ರಕ್ತಸಿಕ್ತವಾಯಿತು. JNU ಗಲಾಟೆ ಕಿಚ್ಚು ಮುಂಬೈಗೆ ಕಾಲಿಡಿತು. ಆದ್ರೆ ವಿದ್ಯಾರ್ಥಿಗಳ ನಡುವಿನ ಗಲಾಟೆಯಲ್ಲಿ ಕಥೆಗಾರ್ತಿ ಮೆಹಕ್ ಮಿರ್ಜಾ ಪ್ರಭು ರಾಜಕೀಯ ಆಗಿರೋ ಕಾಶ್ಮೀರದ ಕೂಗು ಎತ್ತಿದ್ರು. ಈಗ ಅದೇ ಫ್ರೀ ಕಾಶ್ಮೀರ ಕಿರಿಕ್ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನ ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯಕ್ಕೂ ಕಾಲಿಟ್ಟಿದೆ. ನಿನ್ನೆ ಮೈಸೂರಲ್ಲಿ JNU ಗಲಾಟೆ ಖಂಡಿಸಿ ಪ್ರತಿಭಟನೆ ನಡೆಯಿತು. ಪಂಜಿನ ಮೆರವಣಿಗೆ ನಡೆಸಿದ ಮೇಲೆ ಪ್ರತಿಭಟನೆಗೆ ಕೂತಾಗ SFI ಸಂಘಟನೆ ಯುವತಿ ಫ್ರೀ ಕಾಶ್ಮೀರ ಅನ್ನೋ ಬ್ಯಾನರ್ ಹಿಡಿದಿತ್ತು. JNU ಗಲಾಟೆಗೂ ಫ್ರೀ ಕಾಶ್ಮೀರಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆ ಎದ್ದಾಗ ರಾಜಕೀಯದ ನಂಟು ತೆರೆದುಕೊಳ್ಳುತ್ತಿದೆ. ಫ್ರೀ ಕಾಶ್ಮೀರ ಅನ್ನುವಂಥ ಒಂದು ಪ್ಲಾಕಾರ್ಡ್ನ ಇಟ್ಕೊಂಡಿರೋದು ನಾನು ಕಂಡಿದ್ದೀನಿ. ಇದ್ರ ಬಗ್ಗೆ ಆ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರುಗಳಿಗೆ ನಾನು ಈಗಾಗಲೇ ಒಂದು ಎಚ್ಚರಿಕೆಯ ನೋಟಿಸ್ನ ಕೊಟ್ಟಿದ್ದೀನಿ. ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನೋ ಅಥವಾ ಬೇರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನೋ ಗೊತ್ತಿಲ್ಲ, ಅಥವಾ ಬೇರೆ ಸಂಘಟನೆಗಳ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನೋ ಗೊತ್ತಿಲ್ಲ, ಹೊರಗಡೆ ವಿದ್ಯಾರ್ಥಿಗಳು ಯಾರಿದ್ರು, ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಯಾರಿದ್ರು ಅನ್ನೋದ್ರ ಬಗ್ಗೆ ಅವ್ರು ಯಾರು ಅಂತೇಳಿ ವಿವರಣೆ ಕೇಳಿ ನಾನು ಸೂಕ್ತವಾದ ಕ್ರಮವನ್ನು ತಗೊಳ್ಳೋಕ್ಕೆ ನಾನು ಎಲ್ಲ ರೀತಿಯಾದ ಕ್ರಮವನ್ನು ವಹಿಸ್ತೀನಿ. ಯಾವುದೇ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ನಾವು ಸಂವಿಧಾನದ ವಾರಸುದಾರ, ನಾವು ಕಟ್ಟ ಕಡೆಯಾಳುಗಳು. ನಾವು ಯಾವುದೇ ಕಾರಣಕ್ಕೂ ಸಂವಿಧಾನ ವಿರೋಧ ಕೆಲಸವನ್ನು ಮಾಡೋದಿಲ್ಲ. ಜೊತೆಗೆ ಆ ಸಂವಿಧಾನ ಯಾವುದು ಹೊರಗೆ ಬಂದಿದ್ರು ಅದು ABP ಕೂಡ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ ನಾವಂತ ನಮಗೆ ಅನುಮಾನ ಇದೆ. ಹಾಗಾಗಿ ಆ ಸೂಕ್ತ ತನಿಖೆ ಮಾಡಲಿ ಪೊಲೀಸರು, ಅದ್ರ ಬಗ್ಗೆ ತನಿಖೆ ಮಾಡಿ. ಮೈಸೂರು ವಿವಿಯಲ್ಲಿ ಫ್ರೀ ಕಾಶ್ಮೀರ ಬ್ಯಾನರ್ ಹಿಡಿದ ಸುದ್ದಿ ಬೆನ್ನಲ್ಲೇ ಬೆಂಗಳೂರಿನ ಕೋರಮಂಗಲದಲ್ಲಿರುವ ಜ್ಯೋತಿ ನಿವಾಸ್ ಕಾಲೇಜಿಗೆ ಹೋಗಿ ಪೌರತ್ವದ ಪರ ಸಹಿ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ, ಪ್ರಾಂಶುಪಾಲರಿಗೆ ಈಜಿಪುರ ಬಿಜೆಪಿ ಮುಖಂಡನೊಬ್ಬ ಧಮಕಿ ಹಾಕಿದ್ದಾನೆ. ಕಾಲೇಜು ಕ್ಯಾಂಪಸ್ಗೆ ಬಿಜೆಪಿಯವರು ಹೋಗಿ ಧಮಕಿ ಹಾಕಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕ್ಯಾಂಪಸ್ ಪ್ರವೇಶಿಸಿದ್ರು. ನಾನ್ ಬಿಜೆಪಿ ನೇನು ಬೈಲಿಲ್ವಲ್ಲ, ಆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಪರವಾಗಿ ಸಿಗ್ನೇಚರ್ ಹಾಕೊಂಡಿದ್ರೆ ಹೋಗಿ ಎಲ್ಲ ಬೇಕಾದ್ರೆ ಟೌನ್ ಅಲ್ಲಿ ಮುಂದೆ ಹಾಕಿ, ನಾವೇನ್ ಬೇಡ ಅಂತ ಹೇಳೋದಿಲ್ಲ. ರಾಜಕಾರಣ ಏನಾದ್ರು ಕಾಂಪೌಂಡ್ ಇಂದ ಆಚೆ ಇಡಬೇಕು. ರಾಜಕೀಯದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಆಚೆ ಹೋಗಿ ಮಾತಾಡ್ಬೇಕು. ರಾಜಕಾರಣಿಗಳಿರ್ಬೋದು, ಯಾರೇ ಇರ್ಬೋದು, ಅದು ಎಲ್ಲಾ ಮಕ್ಕಳು ಇರ್ತಾರೆ. ಆಮೇಲೆ ಎಲ್ಲಾ ಮಕ್ಕಳಿಗೂ ರಾಜಕೀಯದಲ್ಲಿ ಆಸಕ್ತಿ ಇರೋದಿಲ್ಲ. ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದಂತೆ ಪೊಲೀಸರು ಕಾಲೇಜ್ ಕ್ಯಾಂಪಸ್ ಪ್ರವೇಶಿಸಿದ್ರು. ಪ್ರತಿಭಟನೆಗೆ ಕುಮ್ಮಕ್ಕು ನೀಡುತ್ತಿದ್ದ ಸೋಹೆಲ್ ರಸೋಲ್ ಅನ್ನೋ ಆರೋಪಿಯನ್ನ ಬಂಧಿಸಿದ್ರು. ಆ ತರದ್ದು ನಮ್ಮ ಹತ್ರ ಯಾವುದು ಮಾಹಿತಿ ಬಂದಿಲ್ಲ. ಕೆಲವು ರೂಮರ್ಸ್ ಇರುತ್ತೆ. ಪೇರೆಂಟ್ಸ್ ಕಾಲೇಜ್ ಅಥಾರಿಟೀಸ್ ಹತ್ತಿರ ಕೂಡ ಮಾತಾಡಿದ್ದಾರೆ. ಅವರಿಗೆ ಯಾವುದು ಪ್ರಾಬ್ಲಮ್ ಇಲ್ಲ, ಎವ್ರಿಥಿಂಗ್ ಇಸ್ ನಾರ್ಮಲ್. ಕಾಲೇಜಿನೊಳಗೆ ರಾಜಕೀಯ ಸಮರ ಶುರುವಾಗ್ತಿದ್ದಂತೆ ಒಂದ್ ಕಡೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ರು, ಇನ್ನೊಂದು ಕಡೆ ಪೋಷಕರು ಕೆಲಸ ಕಾರ್ಯ ಬಿಟ್ಟು ಕಾಲೇಜಿಗೆ ದೌಡಾಯಿಸಿದ್ರು. ಉಪನ್ಯಾಸಕರು, ವಿದ್ಯಾರ್ಥಿಗಳು ಕಾಲೇಜಿನ ಆವರಣದೊಳಗೆ ಮೌನ ಪ್ರತಿಭಟನೆ ಮಾಡಿದ್ರು. JNU ಗಲಾಟೆಗೂ ಮೈಸೂರು ಯೂನಿವರ್ಸಿಟಿಗೂ ಏನು ಸಂಬಂಧ? ವಿದ್ಯಾರ್ಥಿಗಳ ಜಗಳದಲ್ಲಿ ಕಾಶ್ಮೀರದ ಕೂಗು ಬಂದಿದ್ದು ಹೇಗೆ ಅನ್ನೋದಕ್ಕೆ ಯಾರ ಬಳಿಯೂ ಉತ್ತರ ಇಲ್ಲ.
ಪೌರತ್ವ ಪರ ವಿರೋಧದ ಬಗ್ಗೆ ತಲೆಯನ್ನೇ ಕೆಡಿಸಿಕೊಳ್ಳದ ಬೆಂಗಳೂರಿನ ಜ್ಯೋತಿ ನಿವಾಸ್ ಕಾಲೇಜಿಗೆ ರಾಜಕಾರಣಿಗಳು ಯಾಕೆ ಬಂದ್ರಿ ಅಂದ್ರೆ ಅದಕ್ಕೂ ಉತ್ತರ ಇಲ್ಲ. ಒಟ್ನಲ್ಲಿ ದೇಶದ ಭವಿಷ್ಯ ಬರೆಯಬೇಕಾದವರ ಮಧ್ಯೆ ಹೊಲಸು ರಾಜಕಾರಣ ಯಾಕೆ ತರ್ತಿದ್ದಾರೆ ಅನ್ನೋದೇ ಈಗಿರುವ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದೆಲ್ಲ ಕ್ಯಾಂಪಸ್ ಪಾಲಿಟಿಕ್ಸ್ ಬಗ್ಗೆ ಮೈಸೂರು ವಿವಿನಲ್ಲಾಗಿದ್ದು, ಈಗ ಬೆಂಗಳೂರಿನ ಜ್ಯೋತಿ ನಿವಾಸ್ ಕಾಲೇಜಿನಲ್ಲಾಗಿದ್ದು. ಈ ಘಟನೆಗಳ ಬಗ್ಗೆ ರಾಜಕಾರಣಿಗಳ ಪ್ರತಿಕ್ರಿಯೆ ಹೇಗಿತ್ತು ನೋಡಿ. ಇಲ್ಲಿ ಯಾರ ವಿರೋಧ ಪ್ರಶ್ನೆ ಉದ್ಭವನೆ ಆಗಲ್ಲ. ಈ ದೇಶದ ಕಾನೂನನ್ನ ಏನ್ ಕಾನೂನು ತಂದಿದ್ದೀವಿ ಅಂತನ್ನ ತಿಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಕಾಲೇಜಿನ ಹೊರಗಿರುವಂತಹ ಒಂದು ಸ್ಥಳದಲ್ಲಿ ಜನಜಾಗೃತಿಯನ್ನು ಮೂಡಿಸ್ತಿರುವಂಥದ್ದು, ಯಾವುದೇ ರೀತಿಯಾದಂಥ ಕಾನೂನು ಉಲ್ಲಂಘನೆ ಮಾಡಿದಂಥದ್ದು ನಮ್ಮ ಕಾರ್ಯಕರ್ತರು ಯಾವ ಕಾನೂನು ಉಲ್ಲಂಘನೆ ಮಾಡಿಲ್ಲ. ಹಾಗಾಗಿ ಇದನ್ನ ಎಲ್ಲೋ ಒಂದು ಕಡೆ ಬೇರೆ ರೀತಿ ತಿರುಗಿಸುವಂಥ ಪ್ರಯತ್ನಗಳು ಕೆಲವು ವ್ಯಕ್ತಿಗಳು ಮಾಡಿರುವಂಥದ್ದಿದೆ. ಹಾಗಾಗಿ ಇವತ್ತು ಅದನ್ನ ಸಂಪೂರ್ಣವಾಗಿ ಖಂಡಿಸುವಂಥದ್ದಾಗುತ್ತೆ. CAA ಅಂದ್ರೆ ಏನು ಅಂತ ತಿಳಿಸುವಂತ ಕೆಲಸ ಕಾಲೇಜವರು ಸಹ ಮಾಡಬೇಕು. ಅದನ್ನು ಸಹ ಒತ್ತಾಯವನ್ನು ಮಾಡ್ತೀವಿ. JNU ಯೂನಿವರ್ಸಿಟಿನಲ್ಲಿ ಗೌರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್, ಇವತ್ತಿನವರೆಗೂ ಒಬ್ಬರನ್ನ ಅರೆಸ್ಟ್ ಮಾಡಿದ್ರೆ 72 ಗಂಟೆ ಆಯ್ತು. ಅಲ್ಲಿ ಡೆಲ್ಲಿ ಪೊಲೀಸ್ ಇದೆಯಲ್ಲ, ಡೈರೆಕ್ಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಹೋಮ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸ್ಟೇಟ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್ ಆಗದೆ ಹೋಗಿದ್ರೆ 72 ಗಂಟೆ ಬೇಕಾ ಅವ್ರನ್ನ ಅರೆಸ್ಟ್ ಮಾಡೋದು? ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ರು? ಸಂವಿಧಾನದ ಹಕ್ಕುಗಳನ್ನ ಕಿತ್ಕೊತಾ ಇದ್ದಾರೆ. ಈ ರೀತಿ ದೇಶದಲ್ಲಿ ನಡೀತಾ ಇದೆ. ಇವತ್ತು ಒಂದು ರೀತಿ ಸರ್ವಾಧಿಕಾರ ನಡೀತಾ ಇದೆ. ಅಲ್ಲಿ ಸ್ಥಳೀಯ ಪೊಲೀಸರಿಗೆ ಆದೇಶ ಕೊಟ್ಟಿದ್ದೇವೆ. ಏನು ಅಲ್ಲೇನು ನಡೆದ ಘಟನೆ ತನಿಖೆ ಮಾಡಿ ರಾಜಕಾರಣ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಈಗ ಅವ್ರಿಗೆ ಎಲ್ಲದರಲ್ಲೂ ಕೂಡ ಮೊಸರಲ್ಲಿ ಕಲ್ಲು ಕಂಡಂಗೆ ಎಲ್ಲದರಲ್ಲೂ ರಾಜಕಾರಣವನ್ನು ನೋಡೋ ಪ್ರಯತ್ನ ಬಂದೆ ಸರ್ ರೂಮಲ್ಲಿ. ಅಂದ್ರೆ ಆ ಥರದ್ದು ಏನೂ ಇಲ್ಲ. ಅಲ್ಲಿ ಯಾರಾದ್ರೂ ಮಾಡ್ಲಿ, ಯಾರೇ ಮಾಡ್ಲಿ, ಎನ್ಕ್ವೈರಿ ಮಾಡಿಸೋಣಮ್ಮ. ಯಾರು ಮಾಡಿದ್ರೆ ಇವತ್ತು ನಮಗೆ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಕೊಡಿದೆ. ಎಕನಾಮಿಕ್ ಕ್ರೈಸಿಸ್ ಬಗ್ಗೆ ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದೆ. ಇವತ್ತು ವಿಶ್ವದಲ್ಲೇ ಒಂದು ರೀತಿಯ ಅರಾಜಕತೆ ಉಂಟಾಗ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲಿ ಯಾವುದೋ ಭಾವನಾತ್ಮಕವಾದಂತ ವಿಷಯಗಳನ್ನು ಇಟ್ಕೊಂಡಿದ್ದೀವಿ. ಇದರಿಂದ ಏನು ಯಾರಿಗೂ ಅನ್ನ ಸಿಗಂಗಿಲ್ಲ. ಇದರಿಂದ ನಮ್ಮ ಸಮಸ್ಯೆ ಪರಿಹಾರ. ಇದಕ್ಕೆ ಒತ್ತು ಕೊಟ್ಕೊಂಡು ಇಲ್ಲಿ ಗುಂಪು ಮಾಡತಕ್ಕಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡವ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಕೆಲವು ಬಿಜೆಪಿ ಸರ್ಕಾರಗಳು. ಅದು ಇದನ್ನ ಅವ್ರು ಥಿಂಕ್ ಮಾಡಬೇಕಾಗಿದೆ. ಎಲ್ಲಿ ಅಡಗಿದ್ದೇವೆ, ಎಲ್ಲಿ ಜನಾಭಿಪ್ರಾಯ ಇವತ್ತು ದೊಡ್ಡ ಮಟ್ಟದಲ್ಲಿ ಇವ್ರ ವಿರುದ್ಧವಾದಂತ, ಇವ್ರ ತೀರ್ಮಾನದ ವಿರುದ್ಧವಾದಂತ ರೀತಿಯಲ್ಲಿ ಸಂಘಟನೆ ಪ್ರಾರಂಭ ಆಗಿದೆ. ಇಲ್ಲಿ ಜಾತಿ ಭೇದ ಇಲ್ಲ ಪ್ರಶ್ನೆ. ಎಲ್ಲಾ ಸಮುದಾಯದ ಮಕ್ಕಳು ಹೊರಟಿದ್ದಾರೆ ಹೊರಗಡೆಗೆ. ಇದಕ್ಕೆ ಕಾರಣ ಏನು? ಎಲ್ಲಿ ಎಡವಿದ್ದೇವೆ ತಿಳ್ಕೊಳ್ಳದೆ ಇದ್ರೆ ಮುಂದೆ ದೊಡ್ಡ ಬೆಲೆ ತರಬೇಕಾಗ್ತದೆ. ಏನ್ ಇವರು ದೊಡ್ಡ ಬಿಜೆಪಿ ನಾವು ಇಡೀ ದೇಶದ ಜನ ಪರವಾಗಿದ್ದಾರೆ ಅಂತ ಹೊರಟಿದ್ದಾರೆ. ಇದೇ ಜನವೇ ಬಿಜೆಪಿ ಮತ್ತೆ ಮನೆ ಕಳಿಸ್ತಕ್ಕಂಥ ಕಾಲ ಬಂದ್ಬಿಡ್ತಿದೆ. ಅದಕ್ಕೆ ತಿಳ್ಕೊಳ್ಳಿ ಸೂಕ್ತ ಇವರು. ರೈಟ್. ಯಾವ್ದು ಸರಿ, ಯಾವ್ದು ತಪ್ಪು? ಕ್ಯಾಂಪಸ್ ಅಲ್ಲಿ ಪಾಲಿಟಿಕ್ಸ್ ಬೇಕಾ? ರಾಜಕಾರಣದಲ್ಲಿ ವಿದ್ಯಾರ್ಥಿಗಳ ಅಭಿಪ್ರಾಯ, ಪ್ರವೇಶ, ಆಕ್ಟಿವಿಸಂ ಎಷ್ಟರ ಮಟ್ಟಿಗೆ ಇರಬೇಕು, ಇರಬಾರ್ದು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇವತ್ತು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಜ್ಯೋತಿ ಅನಂತ ಸುಬ್ರಾವ್ ಅವರಿದ್ದಾರೆ, ನ್ಯಾಷನಲ್ ಫೆಡರೇಷನ್ ಫಾರ್ ಇಂಡಿಯನ್ ವುಮೆನ್ ರಾಜ್ಯಾಧ್ಯಕ್ಷರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ABVP ಮುಖಂಡ ಆಗಿರ್ತಕ್ಕಂಥ ಸುನಿಲ್ ಭಟ್ ಅವರಿದ್ದಾರೆ. ನಮಸ್ಕಾರ ಸುನಿಲ್ ಭಟ್ ಅವರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಜ್ಯೋತಿ ಅವರಿಗೆ ಕೇಳೋದಕ್ಕೆ ಬಯಸ್ತೀನಿ, ಏನ್ ಹೇಳ್ತೀರಿ ಇವತ್ತಿನ ಕ್ಯಾಂಪಸ್ ಪಾಲಿಟಿಕ್ಸ್ ವಾತಾವರಣದ ಬಗ್ಗೆ? ಇವತ್ತು ಒಂದು ಇಡೀ ದೇಶದಲ್ಲಿ, ಬರೀ ನಾನು ಕ್ಯಾಂಪಸ್ ಅಂತ ಹೇಳ್ತಾ ಇಲ್ಲ, ಇಡೀ ದೇಶದಲ್ಲಿ ಬಹಳ ಆತಂಕಕರವಾದ ಒಂದು ವಾತಾವರಣ ಇದೆ. ನಮ್ಮ ಮಕ್ಕಳನ್ನ ಇವತ್ತು ಶಾಲೆ ಕಾಲೇಜುಗಳಿಗೆ ಕಳಿಸೋದೇ, ಇವತ್ತು JNU ಒಂದು ಇನ್ಸಿಡೆಂಟ್ ನೋಡ್ಬಿಟ್ರೆ ಆ ಮಕ್ಕಳಿಗೆ ಅಲ್ಲಿ ಹೊಡೆದಿರೋದು, ಅವ್ರ ತಲೆ ಬುರುಡೆ ಕಿತ್ಕೊಂಡ್ ಬರೋ ಹಾಗೆ ಹೊಡೆದಿರೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಮಕ್ಕಳನ್ನ ಇವತ್ತು ಯಾವುದೇ ತಂದೆ ತಾಯಿ ಆಗ್ಲಿ ಒಂದು ಎಜುಕೇಶನ್ಗೆ ಯೂನಿವರ್ಸಿಟಿಗಳಿಗೆ ಕಳಿಸೋ ಅಂತದ್ದು ತುಂಬಾ ಹೆದರಿಕೆ ಆಗುವಂತ ವಾತಾವರಣ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ JNU ಒಂದ್ ಕಾಲೇಜಲ್ಲಿ ಯಾರೋ ಮುಸುಕುಧಾರಿಗಳು ನುಗ್ಗಿ ಹೊಡೆದ್ರು ಅಂತಂದ್ರೆ ಎಲ್ಲ JNU ಮಾತ್ರ ಅಲ್ಲ, JNU ಒಂದು ನಾನು ಉದಾಹರಣೆ ಕೊಟ್ಟೆ ಅಷ್ಟೇ. ಅಲ್ಲಿ ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿ ಆಗಿರ್ಬೋದು, ಯಾಕೆ ಇಲ್ಲಿ ನಿನ್ನೆ ಜ್ಯೋತಿ ನಿವಾಸ್ ಕಾಲೇಜದೇ ಉದಾಹರಣೆ ತಗೋಬಹುದು. ಅಲ್ಲಿ ಬೆದರಿಕೆ ಹಾಕಿರೋದು, ಅಲ್ಲಿ ಅವ್ರು ಹೋಗಿ ಮಾತಾಡಿರೋದು ಅದೆಲ್ಲ ಪ್ರಶ್ನೆ ಅಲ್ಲ. ಅಲ್ಲಿ ಬೆದರಿಕೆ ಹಾಕೋ, ಅಧಿಕಾರ ದುರುಪಯೋಗ ಮಾಡಿಕೊಂಡು ಬೆದರಿಕೆ ಹಾಕುವಂತದ್ದಿದೆಯಲ್ಲ, ಅದು ಬಹಳ ಆತಂಕ ತರುವಂತ ವಿಷಯಗಳು. ಯಾಕೆಂದ್ರೆ ರಾಜಕಾರಣ, ಪಾಲಿಟಿಕ್ಸ್ ಯೂನಿವರ್ಸಿಟಿಗಳಲ್ಲಿ ಬೇಕೋ ಬೇಡೋ ಅನ್ನೋದು ಅದು ಚರ್ಚೆ ಮಾಡುವಂತ ವಿಷಯ. ನಮ್ಗೆ ಯಾಕೆಂದ್ರೆ ಅದು ನಾವು ಒಂದು ಮಾತಲ್ಲಿ ಹೇಳಕ್ ಆಗಲ್ಲ. ಹೌದು, ಇವತ್ ನೀವು ಮತದಾನದ ಹಕ್ಕು ಕೊಟ್ಟ ಮೇಲೆ 18 ವರ್ಷಕ್ಕೆ ಅವ್ರಿಗೆ ನೀವು ಎಂತವ್ರನ್ನ ನೀವು ಆರಿಸ್ಕೊಳ್ಬೇಕು ಅಂತ ಹೇಳ್ಬೇಕಾದ್ರೆ ನೀವು ಆ ಪಾಲಿಟಿಕ್ಸ್ ನ ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ.
ಬೆದರಿಕೆ ಹಾಕಿದ್ರು, ಏನಂತ ಬೆದರಿಕೆ ಹಾಕಿದ್ರು ಅಂತ ಅದರಲ್ಲಿ ಸಾಕಷ್ಟು ಕ್ಲಾರಿಟಿ ಇಲ್ಲ ಇನ್ನು ಕೂಡ. ಆ ದೃಶ್ಯ ಏನ್ ಹೇಳುತ್ತೆ ಅಂದ್ರೆ ಆ ವಿದ್ಯಾರ್ಥಿನಿನೂ ಅಷ್ಟೇ ಜೋರಾಗಿ ಆರ್ಗ್ಯೂ ಮಾಡ್ತಾ ಇದಾರೆ, ಆ ಕಾರ್ಯಕರ್ತರು ಅಷ್ಟೇ ಜೋರಾಗಿ ಆರ್ಗ್ಯೂ ಮಾಡೋ ಪರಿಸ್ಥಿತಿನ ಅವರು ತಂದಿಟ್ಟಿದ್ದಾರೆ. ಇವಾಗ ಅವ್ರೇನ್ ಹೇಳ್ತಾ ಇದಾರೆ, ನೀವ್ ಇಲ್ಲಿ ಬ್ಯಾನರ್ ಹಾಕ್ಬೇಡಿ, ನಾವು ಅದನ್ನ ಒಪ್ಕೊಳ್ತಾ ಇಲ್ಲ. ನೀವ್ ಬ್ಯಾನರ್ ಹಾಕಿದ್ರೆ ಅದನ್ನ ನಾವೆಲ್ಲರೂ ಒಪ್ಕೊಂಡಿದೀವಿ ಅಂತ ಅರ್ಥ. ನೀವ್ ಇಲ್ಲಿ ಬ್ಯಾನರ್ ಹಾಕ್ಬೇಡಿ ಅಂತ ಅವ್ರು ಹೇಳ್ತಾ ಇದಾರೆ. ಇದು ನಮ್ ಕಾಲೇಜು, ನೀವು ಬಂದು ಇಲ್ಲಿ ಬ್ಯಾನರ್ ಹಾಕ್ಬೇಡಿ ಅಂತ. ನೀವ್ ಅದ್ ಏನ್ ಬಂದ್ ಚರ್ಚೆ ಮಾಡ್ತಿರೋ ಅದು ಮುಂದಿನ ಭಾಗದ್ದು ರೆಕಾರ್ಡಿಂಗ್ ಸಿಕ್ಕಿಲ್ಲ, ನಾನ್ ನೋಡಿಲ್ಲ. ಅದು ಬೇರೆ ಬಂದಿದ್ಯೋ ಅನ್ನೋ ನಂಗೆ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಆದ್ರೆ ಒಂದು ಏನ್ ಹೇಳ್ತಿರೋದು ಹುಡುಗಿರು, ಇವತ್ತು ಒಂದು ವಾತಾವರಣ ಅಂತೂ ಕ್ರಿಯೇಟ್ ಆಗಿದೆ. ಏನಂದ್ರೆ ಈ ತರ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಹೊಡೆಯೋದು ಬಡಿಯೋದು. ಯಾಕಂದ್ರೆ ನಮ್ಮಂತವ್ರಿಗೇನೆ ಇವತ್ತು ಮೆಸೇಜ್ಗಳು ಕಳಿಸೋದಾಗ್ತಾ ಇದೆ. ನೋಡಿ ಮೇಡಮ್, ಇವತ್ತು ಏನು ನಾವು ಕಳೆದ ಸುಮಾರು ವರ್ಷಗಳನ್ನು ನೋಡ್ತಿದೀವಿ, ಕಾಲೇಜ್ ಒಳಗಡೆ ಪಾಲಿಟಿಕ್ಸ್ ನಡೀತದೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ಅ ಸ್ಟೂಡೆಂಟ್ ಪಾಲಿಟಿಕ್ಸ್, ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ನ್ಯಾಷನಲ್ ಪಾಲಿಟಿಕ್ಸ್ ಏನ್ ನಡೀತಿದೆ ಅದು. ಸೊ ಇಲ್ಲಿ ನಡೀತಿರುವಂತ ಘಟನೆ JNU ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ November 24th ಇನ್ಸಿಡೆಂಟ್ಗೆ ಒಂದು 400 ಸ್ಟಾರ್ಟ್ ಆಯ್ತು. ಸೊ ಏನಂತ ಹೇಳಿದ್ರೆ, ಈ JNSU ಅಂತೇಳಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಸ್ಟೂಡೆಂಟ್ ಯೂನಿಯನ್ ಏನಿದೆ, ಅವರು ಎಕ್ಸಾಮ್ ನ ಅಪೋಸ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಸ್ಟೂಡೆಂಟ್ ನ ಫೀಸ್ ಹೈಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಅಥವಾ ಕಾಲೇಜ್ ಏನ್ ಅಮೆಂಡ್ಮೆಂಟ್ ಇದೆ ಅವ್ರ ಪ್ರಕಾರ ಅವರು ಮಾಡ್ಲಿ, ಅವ್ರು ಏನ್ ಹೋರಾಟ ಏನ್ ತಪ್ಪಲ್ಲ, ಹೋರಾಟ ಇಸ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಬಟ್ ಎಕ್ಸಾಮ್ ನ ವಿರೋಧ ಮಾಡೋದು ಎಷ್ಟು ತಪ್ಪು, ಎಷ್ಟು ಸರಿ ಅದು? ಯಾವ ಎಕ್ಸಾಮಿನೇಷನ್ JNU ಅಲ್ಲಿ ಎಕ್ಸಾಮಿನೇಷನ್ ಫೀಸ್ ಹೈಕ್ ಆಯ್ತು ಅಂತ ಹೇಳ್ಬಿಟ್ಟು ಎಕ್ಸಾಮಿನೇಷನ್ ಫೀಸ್ ಹೈಕ್ ಆಗ್ಬಿಟ್ಟು ಅಂತ ತಲೆ ಹೊಡೆಯೋದು ಎಷ್ಟು ಸರಿ? ಯಾರು ತಲೆ ಹೊಡೆದಿರೋದು ನೋಡಿ ಮೇಡಮ್. ಜನವರಿ ಶುರುವಾಗಿದ್ದಲ್ಲ ಮೇಡಮ್. November 24th ನಾವು ಕೊಟ್ಟಿದ್ದೀವಿ. November 24th ಮೊದಲ ಪ್ರೊಟೆಸ್ಟ್ ಶುರು ಮಾಡಿದ್ರು. November 24th ನೋಡಿ, ಇಲ್ಲಿಂದಾನೇ ಸುಳ್ಳು ಹೇಳಕ್ ಶುರು ಮಾಡಿ. ನೋಡಿ ಮೇಡಮ್, November 24th ABVP ವಿದ್ಯಾರ್ಥಿ ಪರಿಷತ್ತು ಆದ್ರೆ ಅಲ್ಲಿ JNU ಸ್ಟೂಡೆಂಟ್ಸ್ ಯೂನಿಯನ್ ಅವರು ನಾವ್ ಇದನ್ನ ಮಾತಾಡ್ತಾ ಇರೋ ಹೊತ್ನಲ್ಲೇನೆ ದೆಹಲಿಯಲ್ಲಿ JNU ವಿದ್ಯಾರ್ಥಿಗಳು ಮತ್ತೆ ಬೀದಿಗಿಳಿದಿದ್ದಾರೆ. ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ರಾಷ್ಟ್ರಪತಿ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ JNU ವಿದ್ಯಾರ್ಥಿಗಳು. ಸಿಕ್ಕವರನ್ನೆಲ್ಲ ಪೊಲೀಸರು ವಶಕ್ಕೆ ಪಡೆಯುವಂತ ಸ್ಥಿತಿ ನಿರ್ಮಾಣ ಆಗಿದೆ. JNU ವಿದ್ಯಾರ್ಥಿಗಳು ರಾಷ್ಟ್ರಪತಿ ಭವನಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಮತ್ತೆ ಬೀದಿಗಿಳಿದಿದ್ದಾರೆ JNU ವಿದ್ಯಾರ್ಥಿಗಳು. ನಾವಿಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ರಾಜಕೀಯದಲ್ಲಿ ಭಾಗವಹಿಸಬೇಕು ಬಾರದು ಅನ್ನೋ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲೇನೆ ನಾವು ನೋಡ್ತಾ ಇದೀವಿ JNU ನಲ್ಲಿ ಮತ್ತೆ ಗಲಾಟೆ ಭುಗಿಲೆದ್ದಿದೆ. JNU ವಿದ್ಯಾರ್ಥಿಗಳು ರಾಷ್ಟ್ರಪತಿ ಭವನಕ್ಕೆ ಮುತ್ತಿಗೆ ಹಾಕುವಂತಹ ಕೆಲಸ ಮಾಡಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಈ ಕ್ಷಣದಲ್ಲಿ ರಾಷ್ಟ್ರಪತಿ ಭವನಕ್ಕೆ ಮುತ್ತಿಗೆ ಹಾಕುವ ಯತ್ನ ಮಾಡ್ತಾ ಇದ್ದಾರೆ JNU ಸ್ಟೂಡೆಂಟ್ಸ್. ಜೊತೆಗೆ ಪೊಲೀಸರು ರಕ್ಷಣಾ ಕ್ರಮವಾಗಿ ಅಲ್ಲಿ ಇದ್ದ ವಿದ್ಯಾರ್ಥಿಗಳನ್ನೆಲ್ಲ ವಶಕ್ಕೆ ಪಡಿತಾ ಇದ್ದಾರೆ. ಆ ಪರಿಸ್ಥಿತಿನ ನೀವು ನೋಡ್ತಾ ಇದ್ರಿ, ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ರಾಷ್ಟ್ರಪತಿ ಭವನಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ JNU ವಿದ್ಯಾರ್ಥಿಗಳಿಂದ. JNU ಗಲಾಟೆಯ ಬಗ್ಗೆ ಸಾಕಷ್ಟು ಆಕ್ರೋಶ ಎದ್ದಿತ್ತು. ಯಾಕೆ ಇನ್ನೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅನ್ನೋ ಪ್ರಶ್ನೆ ಎದ್ದಿತ್ತು. ಇಷ್ಟು ಸಮಯ ಕಳೆದ್ರು ಕೂಡ JNU ಮುಸುಕುಧಾರಿಗಳು ಯಾರು ಬಂದು ಅಟ್ಯಾಕ್ ಮಾಡಿದ್ರು, ಅವ್ರನ್ನ ಇನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋ ಪ್ರಶ್ನೆ ಎದ್ದಿತ್ತು. ಈಗ ಒಂದಷ್ಟು ಮಂದಿ JNU ವಿದ್ಯಾರ್ಥಿಗಳು ರಾಷ್ಟ್ರಪತಿ ಭವನಕ್ಕೆ ಮುತ್ತಿಗೆ ಹಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಸರಿನಾ ಇದು? ರಾಷ್ಟ್ರಪತಿ, ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಮೇಲೆ ಈ ವಿದ್ಯಾರ್ಥಿಗಳಿಗೆ ನಂಬಿಕೆ ಇಲ್ವಾ? ಈ ದೇಶದ ಸಂವಿಧಾನದ ಮೇಲೆ ಈ ವಿದ್ಯಾರ್ಥಿಗಳಿಗೆ ನಂಬಿಕೆ ಇಲ್ವಾ? ಸೊ ನಾವು ನೋಡ್ತಾ ಇದ್ದೀವಿ ಆ ಕಡೆ JNU ನಲ್ಲಿ ಮತ್ತೆ ಗಲಾಟೆ ಗರಿಗೆದರಿರ್ತಕ್ಕಂಥ ಸಂದರ್ಭದಲ್ಲೇನೆ ಮೈಸೂರಿನ ಈ ಫ್ರೀ ಕಾಶ್ಮೀರ್ ಪೋಸ್ಟರ್ ಪ್ರಕರಣ ಇತ್ತಲ್ಲ, ಈ ಪ್ರಕರಣದ ವಿಚಾರವಾಗಿ ಸಂಜೆಯೊಳಗೆ ವರದಿ ಕೊಡಿ ಅಂತ ರಾಜ್ಯಪಾಲ VR ವಾಲಾ ವರದಿ ಕೇಳಿದ್ದಾರೆ. ಭದ್ರತಾ ಲೋಪಕ್ಕೆ ಕಾರಣ ಏನು ಅನ್ನುವಂತ ಒಂದು ವರದಿಯನ್ನ ಕೇಳಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಿಗೆ ನೋಟಿಸ್ ಕೂಡ ಕೊಡಲಾಗಿದೆ. ಯಾಕೆ ಹೀಗೆ ಫ್ರೀ ಕಾಶ್ಮೀರ್ ಅನ್ನುವಂತ ಪೋಸ್ಟ್ ಹಿಡಿದಿದ್ದಂತಹ ಯುವತಿ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಯಾರು ಬಂದು ಪ್ರತಿಭಟನೆ ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಕುಲಸಚಿವರು News 18ಗೆ ನನ್ನ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ನಾವು ಪ್ರತಿಭಟನೆಗೆ ಪರ್ಮಿಷನ್ ಕೂಡ ಕೊಟ್ಟಿರಲಿಲ್ಲ ಅನ್ನುವಂಥದ್ದು. ಸೊ ಸ್ವಯಂ ಪ್ರೇರಿತ FIR ದಾಖಲಿಸಿಕೊಂಡಿದ್ದಾರೆ ಜಯಲಕ್ಷ್ಮೀಪುರಂ ಪೊಲೀಸರು. ರಾಜ್ಯಪಾಲ VR ವಾಲಾ ಅವರು ಇವಾಗ ಅದರ ಕಾರಣ ಕೇಳಿದ್ದಾರೆ.
ಕಾಶ್ಮೀರ್ ಅನ್ನುವಂತಹ ಪೋಸ್ಟ್ ಹಿಡಿದಿದ್ದಂತಹ ಯುವತಿ ಯಾವೆಲ್ಲ ವಿಚಾರಗಳು ಪ್ರತಿಭಟನೆಯಲ್ಲಿ ಬಂದು ಹಾಗಾದ್ರೆ ಅನ್ನುವಂಥದ್ದು ಅಲ್ಲಿನ ರಿಜಿಸ್ಟ್ರಾರ್ ಅವರಿಗೆ ಗೊತ್ತಿರಲಿಲ್ಲ. Condition to toll I've been brutally beaten up. ಏನ್ ನಡೀತಾ ಇದೆ ವಿದ್ಯಾರ್ಥಿ ಚಳವಳಿಗಳ ಹೆಸರಲ್ಲಿ, ವಿದ್ಯಾರ್ಥಿ ಸಂಘಟನೆಗಳ ಹೆಸರಲ್ಲಿ ರಾಜಕೀಯವೇ ಮೇಲುಗೈ ಆಗ್ತಾ ಇದೆಯಾ ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಜೊತೆ NSUI ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್ ಅವರೇ, ಏನ್ ನಡೀತಾ ಇದೆ? ಮೊದಲನೇದಾಗಿ ಮೈಸೂರಿನಲ್ಲಿ ಈ ಒಂದು ಪ್ರತಿಭಟನೆ, ಏನು ದಲಿತ ವಿದ್ಯಾರ್ಥಿ ಸಂಘಟನೆಗಳು, ಬಹುಜನ ವಿದ್ಯಾರ್ಥಿ ಸಂಘಟನೆ ಮತ್ತು ಸಂಶೋಧನಾ ಪ್ರಾಧ್ಯಾಪಕರು ಸೇರಿ ಮಾಡಿದಂತಹ ಒಂದು ಪ್ರತಿಭಟನೆ, ಅದ್ರಲ್ಲಿ ಕಾಶ್ಮೀರದ ವಿಚಾರ ಯಾಕೆ ಬಂತು? ಯಾಕೆ ಹಿಂದಿ ಮಾತಾಡ್ತಾರೆ ಅಲ್ಲಿ ಬಂದು ಕುತ್ಕೊಂಡ್ರೆ ನೈ ಚಲೆಗ ಅಂತ ಯಾರು ಇವರೆಲ್ಲ ಯಾರ್ಯಾರು ಬರ್ತಾರೆ ಈ ಪ್ರತಿಭಟನೆ ಮಾಡಕ್ಕೆಲ್ಲ? ಅವ್ರೇನ್ ಲೋಕಲೈಟ್ಸ್ ಅಂತ ಅನ್ಸೋದಿಲ್ಲ ಅಲ್ಲ. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ಬೇಕಾದ್ರೆ ಯಾರೋ ಬಂದು ಒಂದು ಫ್ಲಾಗ್ ಹಿಡಿಯೋದಿರ್ಬೋದು ಅಥವಾ ಒಂದು ಪೋಸ್ಟ್ ಹಿಡಿಯೋದಿರ್ಬೋದು ತಪ್ಪಾಗುತ್ತೆ, ಅದನ್ನ ನಾವು ವಿರೋಧಿಸ್ತೀವಿ. ಆದ್ರೆ ಈ JNU ನಲ್ಲಿ ಬಿಜೆಪಿ ಮಾಡ್ತಾರಂತ ಕೆಲಸ ಇರ್ಬೋದು, ABP ಮಾಡ್ತಾ ಕೆಲಸ ಅಲ್ಲ. ಮೈಸೂರಲ್ಲಿ ಮೈಸೂರು ಮಾಡ್ತಾ ಹೋಗ್ತೀರಾ, ಬೆಂಗಳೂರು ಯಾಕೆ ತಗೊಳ್ಳಲ್ಲ? ನನಗೆ ವಿದ್ಯಾರ್ಥಿಗಳು ಯಾಕೆ ರಾಷ್ಟ್ರಪತಿ ರಾಷ್ಟ್ರಪತಿ ಭವನ ಮುತ್ತಿಗೆ ಯಾಕೆ ಹಾಕ್ಬಾರ್ದು? ಯಾಕೆ ಇನ್ನ ಅರೆಸ್ಟ್ ಮಾಡಿಲ್ಲ? ಒಳಗಡೆ ನುಗ್ಗಿ ಹೊಡೆದವ್ರನ್ನ, ವಿದ್ಯಾರ್ಥಿಗಳ ಮೇಲೆ ಅಲ್ಲೇ ಮಾಡಿದವ್ರನ್ನ ಯಾಕೆ ಹೊಡೆದ? ಒಳಗಡೆ ಹಾಕಿಲ್ಲ. ದೇಶದ ಕಾನೂನಿನ ಮೇಲೆ ದೇಶದ ಕಾನೂನಿನ ಮೇಲೆ ನಂಬಿಕೆ ಇರೋದಕ್ಕೆ ಮುತ್ತಿಗೆ ಆಗ್ತಾ ಇದ್ರು. ದೇಶದ ಮೇಲೆ ಕಾನೂನಿಗೆ ಒಳಗಡೆ ಮಾಡ್ತಾ ಇದ್ರು. ದೇಶದ ಕಾನೂನು ಕರೆಕ್ಟ್ ಇದ್ದಿದ್ರೆ ಕಾಲೇಜ್ ಒಳಗಡೆ ಅಥವಾ ಯೂನಿವರ್ಸಿಟಿ ಒಳಗಡೆ ಹೋಗಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ದೇಶದ ಕಾನೂನು ಸರಿ ಇಲ್ಲ ಅಂತ ಅನ್ಸುತ್ತೆ. ಇಡೀ ದೇಶದ ಎಲ್ಲ ಹಿಡಿದು ಸರಿನಾ ಆಗದ ನಿಮ್ ಪ್ರಕಾರ? ನೀವು ಪ್ರತಿಭಟನೆ ಉದಾಹರಣೆ ಬೇಡ ನಿಮ್ಗೆ ಉದಾಹರಣೆ ತಗೊಳ್ಳಿ. ನೀವು ದಲಿತ ವಿದ್ಯಾರ್ಥಿ ವೆಮ್ಮುಲ ಸಾವನ್ನಪ್ಪಿದವಾಗ ಇದೇ ಸರ್ಕಾರ ಬಂದ ಮೇಲೆ, ಇದೇ ಕೇಂದ್ರ ಸರ್ಕಾರ ಬಂದ ಮೇಲೆ ಇಂತ ಉದಾಹರಣೆ 106 ಇದೆ. JNU ಒಳಗಡೆ ಪ್ರತಿಭಟನೆ ಮಾಡ್ತಾರೆ. ಪಾಯಿಂಟ್ ಆಫ್ ಟೈಮ್ ಯಾರೇ ಆಗ್ಲಿ, ಅದು ವಿದ್ಯಾರ್ಥಿಗಳಾಗ್ಲಿ, ಮಹಿಳೆಯರಾಗ್ಲಿ, ಮತ್ತೊಬ್ಬರೇ ಆಗ್ಲಿ, ದೇಶದ ಒಳಗಿನವರೇ ಹೊರಗಿನವರೇ ಯಾರೇ ಆದ್ರೂ ಕೂಡ ಈ ದೇಶದ ಘನತೆವೆತ್ತ ರಾಷ್ಟ್ರಪತಿ ಭವನವನ್ನ ಅಟ್ಯಾಕ್ ಮಾಡೋದನ್ನ ನೀವು ಈ ಪದನ ವಾಪಸ್ ತಗೊಳ್ಬೇಕು ದಯಮಾಡಿ. ಅಟ್ಯಾಕ್ ಅಂತ ಹೆಂಗ್ ಬಳಸ್ತೀರಾ ನೀವು? ರೀತಿ ಇದೆಯಲ್ಲ, ಜನನ ದಾರಿ ತಪ್ಪಿಸೋದಕ್ಕೆ ದಯಮಾಡಿ ತಾವು ಈ ಪದನ ವಾಪಸ್ ಅವ್ರು ಪ್ರತಿಭಟನೆ ಮಾಡ್ತಾರೆ. ಅಟ್ಯಾಕ್ ಹೆಂಗ್ ಅಂತ ಹೇಳ್ತೀರಾ? ಏನು ಗೊತ್ತಾಗೋದಿಲ್ಲ ಅವರು ಅದನ್ನ ಮಾತಾಡಿ ಕೇಳಿ. ಗುಜರಾತ್ ಅಲ್ಲೇ ಮಾಡಿಲ್ವಾ? ವಿದ್ಯಾರ್ಥಿಗಳ ಮೇಲೆ ಅಲ್ಲೇ ಮಾಡಿಲ್ವಾ? ಅದಕ್ಕೆ ನಿಮ್ಮ ಫಿರೋಜ್ ಖಾನ್ ಇವತ್ತಿಗೂ ಒಂದು ಹುಡುಗಿರ ಮೇಲೆ ಅಲ್ಲೇ ಮಾಡೋದಕ್ಕೆ ಒಳಗಡೆ ಇದ್ದಾರೆ. ಪುತ್ತೂರಲ್ಲಿ ವಿಡಿಯೋ ಮಾಡ್ಬಿಟ್ಟಿರ್ಲಿಲ್ವಾ? ಮರ್ತೋಯ್ತಾ? ಯಾವುದೇ ಸಂಬಂಧ ಅಲ್ಲೇ ಮಾಡೋದು ದೇಶಭಕ್ತ ಕೆಲಸ ಮಾಡುವಂತ ಇದೆ. RSS ಯಾರು ಇಲ್ಲ. ನೋಡಿ ಒಂದು ಕಾಲೇಜ್ ಎದುರುಗಡೆ ಹೋಗ್ಬಿಟ್ಟು ಅಲ್ಲೇ ಮಾಡ್ತಾರೆ ವಿದ್ಯಾರ್ಥಿಗಳ ಮೇಲೆ. ನೀವು ದೇಶ ದ್ರೋಹಕ್ಕೆ ಮಂಜುನಾಥ್ ಅವರೇ, ಅಲ್ಲಿ ಗಲಾಟೆ ಆದ ತಕ್ಷಣ ಜ್ಯೋತಿ ನಿವಾಸ್ ಕಾಲೇಜಲ್ಲಿ ಗಲಾಟೆ ಆಯ್ತು ಅಥವಾ ಧಮಕಿ ಹಾಕಿದ್ರು ಅಂದ್ರೆ ಕಾಲೇಜ್ ಪ್ರಿನ್ಸಿಪಲ್ ಇದ್ದಾರೆ, ಆಡಳಿತ ಮಂಡಳಿ ಇದೆ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ರಾಮಲಿಂಗಾರೆಡ್ಡಿ ಅವರು ಊರಿಗೆ ಮುಂಚೆ ಯಾಕಲ್ಲಿ ಹೋಗಿ ಅದಕ್ಕೆ ಮುಂಚೆ ಅವರು ಬಿಜೆಪಿ ನಿಮಿಷ ಡೈವರ್ಟ್ ಮಾಡಬೇಡಿ. ನೀವು JNU ವಿಷಯಕ್ಕೆ ಬನ್ನಿ. ಇವಾಗ ಪ್ರತಿಭಟನೆನ ನೀವು ಅಟ್ಯಾಕ್ ಅಂತ ಹೇಳಿದ್ರೆ ವಿ ಕಂಡೆಮ್ ಇಟ್. ಇವತ್ತು
ಇವತ್ತು ಒಂದು ಹೆಣ್ಮಗಳ ಮೇಲೆ 15-16 ಸ್ಟಿಚ್ ಫಂಬಲ್ ಆಗ್ತಿದಾರಲ್ಲ ಮೇಡಮ್, ವ್ಯಾಲೆಂಟೈನ್ ಮತ್ತೆ ಶಾಂಭವಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಇವರು. ವ್ಯಾಲೆಂಟೈನ್ ಮತ್ತೆ ಶಾಂಭವಿ ಕಾರ್ಯಕರ್ತರ ಮೇಲೆ ಹಂಗೆ ಹೊಡೆದಿದ್ದಾರಲ್ಲ, ಬರುತ್ತೆ ಅನ್ನೋದ್ರ ಬಗ್ಗೆ ಅದಕ್ಕೆ ಆನಂದ್ ರಘುನಾಥ್ ಅಂತ ಪ್ರೊಫೆಸರ್ ಇವತ್ತು ಹೇಳ್ತಾರೆ ಮೇಡಮ್. ಆನಂದ್ ರಘುನಾಥ್ ಅಂತ ಪ್ರೊಫೆಸರ್ VC ಅವರು ಒಂದ್ ಸೆಕೆಂಡ್ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಮಾಳವಿಕಾ ಅವರೇ ಪ್ರಶ್ನೆ ನಡೀತಾ ಇದ್ದದ್ದು JNU ವಿದ್ಯಾರ್ಥಿಗಳು ಇವತ್ತು ರಾಷ್ಟ್ರಪತಿ ಭವನಕ್ಕೆ ಮುತ್ತಿಗೆ ಹಾಕುವ ಯತ್ನ ಮಾಡಿದ್ದಾರೆ. ಒಂದ್ ಕಡೆ ಆ ಮುತ್ತಿಗೆ ಯತ್ನ ಕಾನೂನು ರೀತ್ಯ ಯಾರೇ ಈ ದೇಶದ ಯಾವುದೇ ಪ್ರಜೆಗಳು ಮಾಡಿದ್ರು ತಪ್ಪಲ್ವಾ? ಮೊದಲನೇದು. ಎರಡನೇದಾಗಿ ಮಾಳವಿಕಾ ಅವರೇ, ಇಲ್ಲಿ ಜ್ಯೋತಿ ನಿವಾಸ್ ಕಾಲೇಜಲ್ಲಿ ನಡೆದಿರ್ತಕ್ಕಂಥ ಘಟನೆ ಮತ್ತು ಮೈಸೂರಿನಲ್ಲಿ ಫ್ರೀ ಕಾಶ್ಮೀರ್ ಅನ್ನುವಂತ ಬೋರ್ಡ್ ಹಿಡ್ಕೊಂಡು ಪ್ರತಿಭಟನೆ ಮಾಡಿದಂಥದ್ದು, ಏನ್ ಹೇಳಕ್ ಬಯಸ್ತೀರಿ? ನೋಡಿ, ಮೊದಲನೇದಾಗಿ ಪ್ರಜಾತಂತ್ರದಲ್ಲಿ ಪ್ರತಿಭಟನೆ ಮಾಡೋದಕ್ಕಾಗ್ಲಿ ವಿರೋಧವನ್ನು ವ್ಯಕ್ತಪಡಿಸೋದಕ್ಕಾಗಿ ಯಾವುದೇ ಅಡ್ಡಿ ಇಲ್ಲ. ಆದ್ರೆ ಅದು ಕಾನೂನಿನ ಚೌಕಟ್ಟಿನೊಳಗಡೆ ಮಾಡ್ಬೇಕಾಗತ್ತೆ. ಯಾವ್ದು ಕಾನೂನು ಬದ್ಧ ಯಾವುದು ಅಲ್ಲ ಅನ್ನೋದನ್ನ ಅರಿತುಕೊಂಡು ಮಾಡ್ಬೇಕು. ವಿದ್ಯಾರ್ಥಿಗಳಾಗ್ಲಿ ಜನಸಾಮಾನ್ಯರಾಗ್ಲಿ ಯಾವುದೇ ಸಂಘ ಸಂಸ್ಥೆ ಇರ್ಲಿ, ಪ್ರತಿಭಟನೆ ಮಾಡೋದೇ ಒಂದು ದೊಡ್ಡ ಅಪರಾಧ ಅಲ್ಲ. ಅದೇ ಪ್ರತಿಭಟನೆ ಯಾವ ರೀತಿ ಮಾಡ್ತೀವಿ ಮತ್ತು ಕಾನೂನು ಬದ್ಧವಾಗಿ ಮಾಡ್ತೀವ, ಯಾವುದೇ ಕಾನೂನಿನ ಉಲ್ಲಂಘನೆ ಆಗೋದಿಲ್ವಾ ಅನ್ನೋ ಎಚ್ಚರಿಕೆಯಿಂದ ಮಾಡುವಂಥದ್ದು. ಎಕ್ಸಾಕ್ಟ್ಲಿ. JNKಯಲ್ಲಿ ಸುಮಾರು JNU ನಲ್ಲಿ ಸುಮಾರು ಅಚಾತುರ್ಯಗಳು ನಡೆದು ಹೋಗಿದೆ. ಈ ಒಂದು ವಿದ್ಯಾರ್ಥಿಗಳ ಗುಂಪು ಮತ್ತು ಇನ್ನೊಂದು ವಿದ್ಯಾರ್ಥಿಗಳ ಗುಂಪಿನ ನಡುವೆ ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿ ಘರ್ಷಣೆ ನಡೆದಿದೆ. ಹಾಗಾಗಿ ಅದನ್ನ CA ವ್ಯಾಪ್ತಿಗೆ ತರುವಂತದ್ದು ನನಗೆ ಸಮಂಜಸ ಅಂತ ಅನ್ಸೋದಿಲ್ಲ. JNU ನಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿ ಸಂಘಟನೆಗಳ ನಡುವಿನ ಒಂದು ಏನು ಅಸಮಾಧಾನ ಅಥವಾ ಜಗಳ ಇದೆ, ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇನ್ನೂ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅನ್ನೋದೇ ಮೊದಲನೇ ಪ್ರಶ್ನೆ. ನೋಡಿ, ತನಿಖೆ ನಡೀತಾ ಇರೋದು ಅನ್ನೋದು ಸಾರ್ವಜನಿಕ ಪ್ಲೀಸ್ ಗೋ ಅಹೆಡ್. ತನಿಖೆ ನಡೀತಾ ಇದೆ. ತನಿಖೆ ಕೊನೆಗೊಳ್ಳಲೇಬೇಕು ಮತ್ತು ಸತ್ಯ ಆಚೆ ಬರಲೇಬೇಕು. ಯಾರು ಅಲ್ಲಿ ತಪ್ಪಿತಸ್ಥರು ಇರ್ತಾರೆ ಅವರು ಶಿಕ್ಷೆಗೆ ಗುರಿ ಆಗೇ ಆಗ್ತಾರೆ. ಇದ್ರಲ್ಲಿ ಎರಡನೇ ಮತ ಇಲ್ಲ. ಮತ್ತೊಂದನ್ನ ತಿಳ್ಕೊಳ್ಳೋಣ, ಅಲ್ಲಿ ವಿದ್ಯಾರ್ಥಿ ಸಂಘಟನೆಯನ್ನ ನೇತೃತ್ವವನ್ನ ವಹಿಸ್ಕೊಂಡ್ರವರು ಅವರು ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ, ನಾವು ನೋಡಿದೀವಿ ಯಾವ ರೀತಿ ಅವರೇ ಲೀಡ್ ಮಾಡ್ತಾರೆ ಅಂತ. ಈ ಮಾಸ್ಕ್ ಹಾಕೊಂಡಿರೋ ಕೈಯಲ್ಲಿ ಏನೋ ದಂಡ ಹಿಡ್ಕೊಂಡು ಹೊರಟಿರುವಂತ ಹುಡುಗರನ್ನ ಅವರೇ ಆಕೆನೆ ಲೀಡ್ ಮಾಡ್ಕೊಂಡು ಹೋಗಿರೋದು ಇದೆಲ್ಲ ನೋಡಿದೀವಿ. ಹಾಗಾಗಿ ನಿವಾಸ್ ಕಾಲೇಜ್ ಘಟನೆ ಬಗ್ಗೆ ಏನ್ ಹೇಳ್ತೀರಿ? ಇದೆಲ್ಲವೂ ಪೊಲೀಸರ ಕೈಯಲ್ಲಿದೆ, ತನಿಖೆ ನಡೀತಾ ಇದೆ. ನಮಗೆ ವಿರೋಧ ಇರೋದು ಯಾವ್ದ್ರ ಬಗ್ಗೆ ಗೊತ್ತಾ? ಪ್ರತಿಭಟನೆ ಬಗ್ಗೆ ಅಲ್ಲ. ಪ್ರತಿಭಟನೆಯಲ್ಲಿ ಏನನ್ನ ಹೇಳಕ್ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ. ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು JNU ನಲ್ಲಿ ಆಗ್ತಾ ಇರುವಂತಹ ಆ ವಿದ್ಯಾರ್ಥಿ ಸಂಘಟನೆಗಳ ನಡುವಿನ ಜಗಳದ ಬಗ್ಗೆ ಅಲ್ವಾ? ಅಲ್ಲಿ ಫ್ರೀ ಕಾಶ್ಮೀರ್ ಪೋಸ್ಟರ್ಗೆ ಯಾರು ಅನುಮತಿ ಕೊಟ್ಟಿತ್ತು? ಭಯೋತ್ಪಾದನೆ ಪ್ರಶ್ನೆ ಅಲ್ಲ ಸರ್, ವಿಭಜನೆಯ ಮಾತು ಯಾರು ಆಡ್ತಾ ಇದಾರೆ ಇಲ್ಲಿ? ಮೊದಲು ತಿಳ್ಕೊಂಡು ಮಾತಾಡಕ್ಕಿಂತ ಮುಂಚೆ ನೀವು ಬಿಜೆಪಿ ವಕ್ತಾರರು ಅಂತ ಗೊತ್ತಿದೆ, ಜನ ನೋಡ್ತಾ ಇದಾರೆ, ನೋಡ್ಕೊಂಡು ಮಾತಾಡಿ ಮೇಡಮ್. ಹೇಳೋದನ್ನ ಕಾಶ್ಮೀರ ಏನ್ ಹೇಳ್ತಿದೆ? ಮಾಳವಿಕಾ ಅವ್ರು ಮುಗಿಸ್ಬಿಡ್ಲಿ. ಎಸ್ ಮಾಳವಿಕಾ, ಫ್ರೀ ಕಾಶ್ಮೀರ್ ಅಂದ್ರೆ ಅರ್ಥ ಏನು? ಅದನ್ನ ಹೇಳಿ. ಅದು ಜಾಗ ಇಲ್ಲ ಸರ್. ಅಲ್ಲ, ನಿಮ್ಮ ಪುಡಾರಿಗಳು ಬಿಜೆಪಿಯ ಪುಡಾರಿಗಳಿದಾರಲ್ಲ, ಅವಿವೇಕಿಗಳು ಯಾಕೆ ಹೋಗಿದ್ರು ಅಲ್ಲಿ ಕಾಲೇಜ್ ಹತ್ರ? ಯಾಕೆ ಬ್ಯಾನರ್ ಹಾಕಿದ್ರು? ನೋಡಿ, ಯಾರನ್ನು ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದು ಯಾರು ಮನೆಗೆ ಹೋಗಿ ಪರ್ಸನಲ್ ಕೇಳ್ತಾ ಇಲ್ಲ. ಮಳಕ್ಕೆ ಸತ್ಯ ಕೇಳ್ತಾ ಇರೋದು ವಿದ್ಯಾರ್ಥಿ ಮಾತಾಡ್ತಾರೆ. ಏನ್ರಿ ಅರ್ಥ ಫ್ರೀ ಕಾಶ್ಮೀರ್ ಅಂದ್ರೆ? ಏನ್ರಿ ನಿಮ್ಮ ಆಜಾದಿ? ಬರ್ಬೇಕಾದ್ರೆ ಸವಲತ್ತುಗಳು ಕೊಡ್ತಾ ಇಲ್ಲ.
ಬಜೆಟ್ ಅಲ್ಲೆಲ್ಲ ಗೊತ್ತಾಗಿರೋದು Yes, ಮಾಡಿ. ಇವತ್ತಂತ ಎಷ್ಟು allocation ಆಗಿರೋ ಬಜೆಟ್ ಅಲ್ಲಿ ಜಮ್ಮು ಕಾಶ್ಮೀರ ಸಂವಿಧಾನದ ಮೇಲೆ ಕಾನೂನು ಮೇಲೆ ನಂಬಿಕೆ ಇಲ್ಲದ್ರೆ ಹಿಂಗೆ ಫ್ರೀ ಕಾಶ್ಮೀರದ ಅರ್ಥ ಏನು ಇವತ್ತು ಹಂಗಾದ್ರೆ ನಿಮ್ಮ ಪ್ರಕಾರ ಹಂಗಾದ್ರೆ ಜಮ್ಮು ಕಾಶ್ಮೀರ ಆಗಲ್ವಾ ಹಂಗಾದ್ರೆ ಅದಕ್ಕೆ ಜಮ್ಮು ಕಾಶ್ಮೀರ ಅವ್ರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೀತಾರೆ ಕಮ್ಯುನಿಸಂ ರಾಡಿಕಲ್ ಕಮ್ಯುನಿಸಂ ಇಸ್ ಡೇಂಜರಸ್ ಫಾರ್ ದ ಕಂಟ್ರಿ. ನೀವು ಸುಮ್ಮನೆ ಕೂತ್ಕೊಳ್ಳಿ, ನೀವು ಸುಮ್ಮನೆ ಕೂತ್ಕೊಳ್ಳಿ. ನೊಂದಿಗೆ ಮಾತನಾಡಿದಕ್ಕೆ ಒಟ್ಟಾರೆ ನಾವು ನೋಡ್ತಾ ಇದೀವಿ ಇಲ್ಲಿ ಆಕ್ರೋಶ ಉದ್ರಿಕ್ತತೆ ಕಾಣ್ತಾ ಇದೆ. ವಿದ್ಯಾರ್ಥಿಗಳ ಆ ಒಂದು ರಕ್ತನೇ ಹಾಗಿರುತ್ತೆ, ಆ ವಯಸ್ಸು ಹಾಗಿರುತ್ತೆ. ಆದ್ರೆ ಅದನ್ನ ರಾಜಕಾರಣಿಗಳು ಬಳಸ್ಕೊತಾ ಇದ್ದಾರ, ಅದನ್ನ ಸಿದ್ಧಾಂತದ ಏನು ತಮ್ಮ ಸಿದ್ಧಾಂತವನ್ನ ಪ್ರಚುರಪಡಿಸೋದಕ್ಕೆ ಜನ ಬಳಸ್ಕೊತಾ ಇದ್ದಾರ, ತಪ್ಪಾಗಿ ಬಳಸ್ಕೊತಾ ಇದ್ದಾರ, ಈ ದೇಶದ ಕಾನೂನಿನ ವಿರುದ್ಧವಾಗಿ ಬಳಸ್ಕೊತಾ ಇದ್ದಾರ, ಈ ದೇಶದ ಕಾನೂನು ಸುವ್ಯವಸ್ಥೆಯ ವಿರುದ್ಧವಾಗಿ, ಸಂವಿಧಾನದ ವಿರುದ್ಧವಾಗಿ ಬಳಸಿಕೊಳ್ಳಲಾಗ್ತಾ ಇದೆಯಾ. ಏನ್ ಫ್ರೀ ಕಾಶ್ಮೀರ ಅಂದ್ರೆ ಅರ್ಥ ಏನು? ಫ್ರೀ ಕರ್ನಾಟಕ, ಫ್ರೀ ತಮಿಳುನಾಡು ಅಂತಾನು ಹೇಳ್ಬೋದಲ್ವಾ? ಏನಕ್ಕಂಗೆ? ಯಾರು ಫ್ರೀ ಅಲ್ಲ? ಈಗ ಸಾಕಷ್ಟು ಪ್ರಶ್ನೆಗಳಿದೆ. ಚರ್ಚೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಲೇಬಾರದೆ. ಯಾಕಂತಂದ್ರೆ ಇವತ್ತು ವಿದ್ಯಾರ್ಥಿಗಳು ಸಮಾಜದ ಅವಿಭಾಜ್ಯ ಅಂಗ. ಅವ್ರಿಗೂ ಕೂಡ ಒಂದು ರಾಜಕೀಯವಾದಂತಹ ಭಾವನೆ ಇರುತ್ತೆ, ರಾಜಕೀಯವಾದಂತಹ ಆಕ್ಟಿವಿಸಂ ಇರುತ್ತೆ. ನಾವು ನೋಡೋದಾದ್ರೆ ಒಂದ್ಸಾರಿ ಈಗ ಮತ್ತೊಮ್ಮೆ ವಿದ್ಯಾರ್ಥಿ ಚಳುವಳಿಗಳು ಒಂದು ರೂಪ ಪಡ್ಕೊಳ್ತಾ ಇದ್ದಾವೇನೋ ಅನ್ನೋ ಭಾವನೆ ಬರ್ತಾ ಇದೆ. ಸೊ ವಿದ್ಯಾರ್ಥಿ ಚಳುವಳಿಯ ನಾಯಕರಾಗಿ ಅಥವಾ ಯುವ ಮುಖಂಡರುಗಳಾಗಿ ಅನಂತರ ರಾಜಕಾರಣಕ್ಕೆ ಬಂದು ಈಗ ರಾಜಕಾರಣದಲ್ಲಿ ಹೆಸರು ಮಾಡ್ತಾ ಇರುವಂತ ವ್ಯಕ್ತಿಗಳನ್ನ ಒಂದಷ್ಟು ಮಂದಿನ ನಾವು ನೋಡೋದಾದ್ರೆ ಎಲ್ಲಿ ಹೋಗಿ ಮುಟ್ಟತ್ತೆ ಇವೆಲ್ಲವೂ ಅಂತ ಜನರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತು. ಪ್ರತಾಪ್ ಸಿಂಹ ನಮ್ಮ ಎದುರುಗಡೆ ಎಕ್ಸಾಂಪಲ್ ಇದ್ದಾರೆ. ಸೊ ಅವರು ಕೂಡ ಸಾಕಷ್ಟು ಬರಹದ ಹಿನ್ನೆಲೆ ಅಥವಾ ಆಕ್ಟಿವಿಸಂ ನ ಹಿನ್ನೆಲೆ ಇದ್ದಂತವರು. ತೇಜಸ್ವಿ ಸೂರ್ಯ ವಿದ್ಯಾರ್ಥಿ ಚಳುವಳಿಗಳ ಸಂದರ್ಭದಲ್ಲಿ ಬಹಳ ಆಕ್ಟಿವ್ ಆಗಿದ್ದಂತವರು, ಇವತ್ತು ಸಂಸದರಾಗಿದ್ದಾರೆ. ಸೊ ನಾವು ನೋಡ್ತಾ ಇದ್ದೀವಿ ಇದೆಲ್ಲವೂ ಕೂಡ ರಾಜಕಾರಣ. ಜಿಗ್ನೇಶ್ ಮೇವಾನಿ ಕೂಡ ದಲಿತ ಪರ ಹೋರಾಟ ಮಾಡಿದಂತವರು ಈಗ ಶಾಸಕರಾಗಿದ್ದಾರೆ. ಹೋರಾಟ ಮತ್ತು ರಾಜಕೀಯ ಎಲ್ಲ ಒಟ್ಟೊಟ್ಟಿಗೆ ಹೇಗೆ ಹೋಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಕನ್ನಯ್ಯ ಕುಮಾರ್ ಸಿಕ್ಕಾಪಟ್ಟೆ JNU ಅಧ್ಯಕ್ಷ, ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷ ಆಗಿದ್ದವರು ಈಗ CPI ಲೀಡರ್ ಆಗಿದ್ದಾರೆ. ಹಾಗೆ ಇವರೆಲ್ಲ ಮುಂದಿನ ಸ್ಟೆಪ್ ಆಗಿ ರಾಜಕೀಯಕ್ಕೆ ಬರ್ತಾರೆ ಅನ್ನೋದನ್ನ ಹಾರ್ದಿಕ್ ಪಟೇಲ್ ಪಾಟಿದಾರ್ ಚಳುವಳಿಯ ಹೋರಾಟ, ಯುವ ಹೋರಾಟದಿಂದ ಬಂದವರು ಈಗ ಕಾಂಗ್ರೆಸ್ ನಾಯಕರಾಗಿದ್ದಾರೆ. ಸೊ ಹಾಗೆ ಇದು ರಾಜಕಾರಣಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಚಕ್ರವರ್ತಿ ಸೂಲಿಬೆಲೆ ಯುವ ಬ್ರಿಗೇಡ್ ನ ಸಂಸ್ಥಾಪಕರು ಈ ರಾಜಕಾರಣದ ವಿಚಾರದಲ್ಲಿ ಅವ್ರದ್ದು ಕೂಡ ಒಂದು ಅಭಿಪ್ರಾಯ ಇರುತ್ತೆ. ಬಹಳ ಸ್ಪಷ್ಟವಾದಂತಹ ಅಭಿಪ್ರಾಯನ ಅವ್ರು ಇಟ್ಕೊಂಡಿರ್ತಾರೆ, ಅವರದ್ದೇ ಆದಂಥದ್ದು. ರೈಟ್, ನೋಡಿದ್ವಿ ಹೇಗೆ ಹೋರಾಟಗಳು ಅಂತ. ಆದ್ರೆ ರಾಷ್ಟ್ರದ ಏಕತೆ, ಅಖಂಡತೆ ಹಾಗೂ ಭದ್ರತೆಗೆ ಧಕ್ಕೆ ತರುವಂತಹ ಒಂದು ಹಂತಕ್ಕೆ ಈ ಹೋರಾಟ ಹೋದಾಗ ಅದನ್ನ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ಎಸ್ ಸುನಿಲ್ ಭಟ್ ಅವರೇ. ಎಸ್ ನೋಡಿ ಮೇಡಮ್, ಇವಾಗ JNU ಅಲ್ಲಿ ಏನ್ ಇನ್ಸಿಡೆಂಟ್ ನಡೆದಿದೆ ಅದು ಸ್ಟಾರ್ಟ್ ಆಗಿರೋದು ಏನಕ್ಕಂತ ಹೇಳಿದ್ರೆ ಈ ಫೀಸ್ ಹೈಕ್ ಬಗ್ಗೆ ಸ್ಟಾರ್ಟ್ ಆಗಿರೋದು ಮೇಜರ್ ಆಗಿ ಇನ್ಸಿಡೆಂಟ್. ನಾವು ಯಾವ ಇನ್ಸಿಡೆಂಟ್ ಬಗ್ಗೆ ಮಾತನಾಡ್ತಾ ಇಲ್ಲ, ಒಟ್ಟು JNU, ಮೈಸೂರು ಮತ್ತು ವಿದ್ಯಾರ್ಥಿ ಚಳುವಳಿಗಳು ಎತ್ತ ಹೋಗ್ತಾ ಇದೆ ಅನ್ನೋದು. ಎಕ್ಸಾಕ್ಟ್ಲಿ ನೋಡಿ ಮೇಡಮ್, JNU ಅಥವಾ ಯಾವುದೇ ಕಾಲೇಜ್ ಕ್ಯಾಂಪಸ್ ಒಳಗಡೆ ಎಕ್ಸ್ಟರ್ನಲ್ ಪಾಲಿಟಿಕ್ಸ್ ನಡೆಯುತ್ತಿರುವ ಸಂದರ್ಭದಲ್ಲಿ ಅದನ್ನ ಸ್ಟಾಪ್ ಆಗಬೇಕು. ಅದು ಇಟ್ಸ್ ಪ್ಯೂರ್ಲಿ ಇಟ್ ಶುಡ್ ಬಿ ಸ್ಟೂಡೆಂಟ್ ಪಾಲಿಟಿಕ್ಸ್. ಸ್ಟೂಡೆಂಟ್ ಪಾಲಿಟಿಕ್ಸ್ ಹೇಳಿ, ಜ್ಯೋತಿ ನಿವಾಸ್ ಕಾಲೇಜು ಹೆಣ್ಮಕ್ಳ ಕಾಲೇಜು, ಅಲ್ಲಿ ಯಾಕೆ ಬಿಜೆಪಿ ಮುಖಂಡರು ಹೋಗಿ ಏನು ಇದು ಅಂಟಿಸ್ಬೇಕು, ಪರವಾಗಿ ಡೀಟೇಲ್ಸ್ ನ ತಂದು ಅಂಟಿಸಿದ್ರೆ ನಾವು ಅದನ್ನೆಲ್ಲ ಒಪ್ಕೊಂಡಂಗ್ ಆಗ್ಬಿಡುತ್ತೆ, ಹಂಗಾಗಿ ಅಂಟಿಸ್ಬೇಡಿ ಅಂತ ವಿದ್ಯಾರ್ಥಿನಿ ಗಲಾಟೆ ಮಾಡಿದ್ರು. ಓಕೆ ಫೈನ್. ಸಿ ಮೇಡಮ್, ನಮ್ಮ ಒಂದ್ ಕ್ವಶನ್ ನಾನು ಆನ್ಸರ್ ಹೇಳ್ಬೋದು. ನಾನು ಬಿಜೆಪಿ ಪರ ಮಾತಾಡಕ್ ಬಂದಿರೋದಲ್ಲ. ವಿ ಆರ್ ಪ್ಯೂರ್ಲಿ ಸ್ಟೂಡೆಂಟ್ ಆರ್ಗನೈಸೇಷನ್. ಇಟ್ಸ್ ABVP. ವಿ ಆರ್ ನಾಟ್ ಅಫಿಲಿಯೇಟೆಡ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ವಿ ಆರ್ ಅಫಿಲಿಯೇಟೆಡ್ ಓನ್ಲಿ ಟು ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಅಷ್ಟೇ. ಸೊ ಇದಕ್ಕೆ ನಾನು ಬಿಜೆಪಿ ಪರ ಏನ್ ಮಾತಾಡಲ್ಲ. ಬಟ್ CAA ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ CAA ಇವತ್ತಿಂದಲ್ಲ, ಈ ಸರ್ಕಾರ ಅಥವಾ ಈ ಕೇಂದ್ರ ಸರ್ಕಾರ ತಂದಿರೋ ಕಾಯ್ದೆ ಅಲ್ಲ. 1951 ನಡ್ತಾ ಬಂದಿದೆ, 5-6 ಸರ್ತಿ ಅಮೆಂಡ್ಮೆಂಟ್ ಆಗಿದೆ. ಈ ಸರ್ತಿ ಪೂರ್ಣ ಬಹುಮತದಲ್ಲಿ ಇಡೀ ದೇಶ ಇದನ್ನ ಸ್ವಾಗತ ಮಾಡಿದೆ. CAA ಮಾಡೋದ್ರಲ್ಲಿ ತಪ್ಪೇನಿದೆ ಮೇಡಮ್? ಸೊ ಈ ದೇಶದಲ್ಲಿ ನೀವು ಮೊದಲಿಗೆ ಒಮ್ಮೆ ಪಾಪ್ಯುಲೇಷನ್ ತಕೊಳ್ಳಿ, ಇವತ್ತಿನ ಪಾಪ್ಯುಲೇಷನ್ ತಕೊಳ್ಳಿ. 83 ಅಲ್ಲಿ ಯಾವಾಗ ರಾಜೀವ್ ಗಾಂಧಿ ಅವರು ಬಾಂಗ್ಲಾ ನುಸುಕೊಳ್ಳೋರು ಬರುವಾಗ 10 ಲಕ್ಷ ಜನರಿಗೆ ಇಲ್ಲಿ ಅಸ್ಸಾಂನಲ್ಲಿ ವಸತಿ ಕೊಟ್ಟರು, ಅಲ್ಲಿಂದ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಬಂತು. ಅಲ್ಲಿ ಅವಾಗ ಅಸ್ಸಾಂನಲ್ಲೇ ಸ್ಟೂಡೆಂಟ್ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು. ಏನಂತ ಹೇಳಿದ್ರೆ ಬಾಂಗ್ಲಾದವ್ರು ನಮ್ಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಆ ಸ್ಟೂಡೆಂಟ್ ಮೂವ್ಮೆಂಟ್ ಯಾವುದೇ ಪೊಲಿಟಿಕಲ್ ಪಾರ್ಟಿ ಅವ್ರು ಆಗಿಲ್ಲ. ಇಟ್ ವಾಸ್ ಅನ್ ಇಂಡಿಪೆಂಡೆಂಟ್ ಸ್ಟೂಡೆಂಟ್ ಆರ್ಗನೈಸೇಷನ್. ಅದಕ್ಕೆ ನಂತರ ABVP ಚಿಕನ್ ನೆಕ್ ಅಂತ ಹೇಳ್ಬಿಟ್ಟು ಬಾಡಿ ದೊಡ್ಡ ಹೋರಾಟ ಮಾಡಿದೆ. ಸೊ ಇವತ್ತು ಬೆಂಗಳೂರಲ್ಲೇ ನೋಡಬಹುದು. ಮಂಜುನಾಥ್ ಅವರೇ, ಪ್ರಶ್ನೆ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಹೋರಾಟ ಮಾಡಬಾರ್ದು ಅಂತ ಅಲ್ಲ ಸರ್, ಖಂಡಿತವಾಗ್ಲೂ ಮಾಡ್ಬೇಕು, ಅವರು ಆಕ್ಟಿವ್ ಆಗಿರ್ಬೇಕು. ತಾವು ಬೇಕಾದಷ್ಟು ಹೋರಾಟ ಮಾಡಿದಿರಿ. ನನ್ನ ಪ್ರಶ್ನೆ ಇರೋದು, ಈ ದೇಶದಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅಂತವರು, ಭಗತ್ ಸಿಂಗ್ ಅಂತವರು, ಬೇಕಾದಷ್ಟು ಖುದಿರಾಮ್ ಬೋಸ್ ಅಂತವರು, ಇವರೆಲ್ಲರೂ ಬಹುದೊಡ್ಡ ಹೋರಾಟ ಮಾಡಿದ್ರು, ವಿದ್ಯಾರ್ಥಿಗಳಾಗಿದ್ದಾಗಲೇ ಹೋರಾಟ ಮಾಡಿದ್ರು. ಸೊ ಈಗ ಇವತ್ತಿನ ಹೋರಾಟ ಈ ನಮ್ಮ ದೇಶದ ರಾಷ್ಟ್ರಪತಿ ಭವನ ಮುತ್ತಿಗೆ ಹಾಕು ಅಥವಾ ನಮ್ಮ ದೇಶದ ಯೂನಿವರ್ಸಿಟಿ ಒಳಗಡೆ ನುಗ್ಗಿ ಹೊಡಿಬಡಿ ಇಂಥದ್ದಾಗಿದೆಯಲ್ಲ, ಯಾಕೆ ಅಂತ? ಯಾಕೆ ಒಂಥರ ಸಿದ್ಧಾಂತದ ಬದ್ಧತೆ ಇಲ್ಲ? ಯಾಕೆ ಸ್ವಾರ್ಥ ತ್ಯಾಗ ಇಲ್ಲ ಇವತ್ತು ಅಂತ? ನಮ್ಮೆಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಗಿರ್ಬೋದು, ನಿಮ್ಗಿರ್ಬೋದು, ಒಂದೇ ಕಾನ್ಸ್ಟಿಟ್ಯೂಷನ್ ಇರೋದು, ಒಂದೇ ಕಾನೂನು ಇರೋದು. ನಮ್ಮ ಮನೆಯಲ್ಲಿ ತಪ್ಪಾದ್ರೆ ನಮ್ ತಂದೆ ತಾಯಿನ ಕೇಳ್ಬೇಕಾಗಿರೋದು. ಅವ್ರು ನಮ್ಮ ದೇಶದ ಮಕ್ಕಳು, ನಮ್ಮ ದೇಶದ ಪ್ರಜೆಗಳು, ಇನ್ಯಾರು ಕೇಳ್ಬೇಕಾಗತ್ತೆ? ಇನ್ನ FIR ಹಾಕಿಲ್ಲ, ಅರೆಸ್ಟ್ ಮಾಡಕ್ ಆಗಿಲ್ಲ.
ಅವರು ಕೇಂದ್ರ ಸರ್ಕಾರ ಇರೋದು ಬಿಜೆಪಿ ಕೇಂದ್ರ ಸರ್ಕಾರ ಇನ್ನೇ ಯಾಕೆ ಅರೆಸ್ಟ್ ಮಾಡಕ್ಕಾಗಿಲ್ಲ? ಅವ್ರಿಗೂ ಗೊತ್ತಿದೆ ಯಾರು ನುಗ್ಗೊಡ್ದಿದ್ದಾರೆ, ಯಾವ ತರ ಹೊಡ್ಸಿದ್ದಾರೆ ಅಂತ. ಏನಿದು ಇವಾಗಿರೋ ಮಿನಿಸ್ಟರ್ ಯಾರಿದ್ರಲ್ಲ ಅವರೇ ಒಬ್ರು ಗೂಂಡಾ ಹೋಮ್ ಮಿನಿಸ್ಟರ್, ಅವರೇ ಮಾಡ್ತಾರೆ ಈ ಕೆಲಸಗಳನ್ನ. ಮೈಸೂರಲ್ಲಿ ಫ್ರೀ ಕಾಶ್ಮೀರ್ ಯಾಕೆ ಬೇಕೀಗ? ನಮ್ಮ ಮೈಸೂರು ಯೂನಿವರ್ಸಿಟಿನಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಯಾರೊಬ್ಬ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಹಿಡಿದಿರ್ಬೋದು ಪೋಸ್ಟ್. ಸಮಸ್ಯೆ ಇತ್ತಲ್ಲ, ದಯಮಾಡಿ ಕಾಶ್ಮೀರ್ ಸಮಸ್ಯೆ ಇಲ್ಲ ಅಲ್ಲ, ಯಾವ ಪ್ರತಿಯೊಂದು ಕಾಶ್ಮೀರ್ ಸಮಸ್ಯೆನೇ ಇಲ್ಲ ಅಂತ ಹೇಳ್ತೀರಾ ನೀವಾಗಾದ್ರೆ? ಕ್ವಶನ್ ಕೇಳಿದ್ರಿ ನನಗೆ, ಹೌದು ಅಲ್ವಾ? ನೀವು ಒಪ್ತೀರಾ ಇಲ್ವೋ? ಕಾಶ್ಮೀರ ಆಗಿರೋದಕ್ಕೇನೆ ಅದು ಇಂಡಿಯಾದಲ್ಲೇ ಇರೋದು, ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಜೆಎನ್ಸಿ ಇಶ್ಯೂನ ತಗೊಂಡ್ರಿ ನೆನ್ನೆ ದಿವಸ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಒಂದೇ ಒಂದು ಸೆಕೆಂಡ್. ಪೋಸ್ಟರ್ ಹಿಡಿದ ಯುವತಿ ಮೈಸೂರು ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿನಿ, ತಮಿಳುನಾಡು ಮೂಲದ ಯುವತಿ ಮೇಲೆ ಇದೀಗ ದೇಶದ್ರೋಹದ ಕೇಸ್ ಹಾಕಲಾಗ್ತಾ ಇದೆ. ಆ ಒಂದು ಫ್ರೀ ಕಾಶ್ಮೀರ್ ಪೋಸ್ಟರ್ ಹಿಡಿದಿರ್ತಕ್ಕಂಥವ್ರು ಯಾರು ಅನ್ನೋದು ಟ್ರೇಸ್ ಆಗಿದೆ. ಫ್ರೀ ಕಾಶ್ಮೀರ್ ಪೋಸ್ಟರ್ ಹಿಡಿದ ಯುವತಿಯ ಗುರುತು ಪತ್ತೆಯಾಗಿದೆ. ಅಲ್ಲಿ ಪರ್ಮಿಷನ್ ತಗೊಂಡಿರ್ಲಿಲ್ಲ. ಮೊದಲನೇದಾಗಿ ಪ್ರತಿಭಟನೆಗೆ ಪರ್ಮಿಷನ್ ಇರಲಿಲ್ಲ. ಈವ್ನಿಂಗ್ ಮಾಡ್ತಾ ಇದ್ದಂಥದ್ದು, ಇದ್ದಕ್ಕಿದ್ದ ಹಾಗೆ ಪಂಚಿನ ಮೆರವಣಿಗೆ ತಗೊಂಡು ಶುರು ಮಾಡ್ಬಿಟ್ರು ಅಂತ ರಿಜಿಸ್ಟ್ರಾರ್ ಹೇಳಿದ್ರು. ಯಾವುದೇ ರೀತಿ ಪರ್ಮಿಷನ್ ಇರಲಿಲ್ಲ ಅಂತ. ಅಂತದ್ರಲ್ಲಿ ಹೊರಗಡೆಯಿಂದ ಬಂದು ಫ್ರೀ ಕಾಶ್ಮೀರ್ ಅನ್ನುವಂತ ಪ್ಲಕಾರ್ಡ್ ಹಿಡಿದಿದ್ರು. ಸೊ ಹಾಗಾಗಿ ದೇಶದ್ರೋಹದ ಕೇಸ್ ಹಾಕಲಾಗ್ತಾ ಇದೆ. ಪೋಸ್ಟರ್ ಹಿಡಿದ ಯುವತಿ ಮೈಸೂರು ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿನಿ. ಹಳೆ ವಿದ್ಯಾರ್ಥಿನಿಯರು ಯಾಕೆ ಬರ್ತಾರೆ? ಈಗ ಕರೆಂಟ್ಲಿ ಅವರು ಸ್ಟೂಡೆಂಟ್ ಅಲ್ಲ, ಅದು ಅದರ್ವೈಸ್ ಅವರು ಪ್ರತಿಭಟನೆ ಮಾಡಬೇಕಾಗಿದ್ರೆ ಒಬ್ಬ ನಾಗರಿಕರಾಗಿ ಹೊರಗಡೆ ಬಂದು ಪ್ರತಿಭಟನೆ ಮಾಡಬಹುದಾಗಿತ್ತು. ಯಾಕೆ ಫ್ರೀ ಕಾಶ್ಮೀರ್ ಅನ್ನುವಂತ ಪೋಸ್ಟರ್ನ ಹಿಡಿದು ವಿಶ್ವವಿದ್ಯಾಲಯದ ಒಳಗಡೆ ಬಂದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಜೊತೆ ನಿಂತು ಸಿಎಎ ವಿರೋಧಿ ಪ್ರತಿಭಟನೆಗೆ ಸೇರ್ಕೊಂಡು ಕಾಶ್ಮೀರ ಪ್ರತ್ಯೇಕ ರಾಜ್ಯದ ಮಾತನ್ನ ಮತ್ತೆ ಆಡ್ತಾರೆ. ಇವತ್ತು ಸಂವಿಧಾನಾತ್ಮಕವಾಗಿ ಕಾಶ್ಮೀರ ಈ ದೇಶದ ಅತ್ಯಂತ ಅವಿಭಾಜ್ಯ ಅಂಗ. ಅವತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ರಾಷ್ಟ್ರ ನಿರ್ಮಾಣಕ್ಕಾಗಿ ಈ ದೇಶದ ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರನು, ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ವಿದ್ಯಾರ್ಥಿ ಚಳವಳಿ ಮಾಡಿದ್ರು. ಅನಂತರ ಎಮರ್ಜೆನ್ಸಿ ವಿರೋಧಿಸಿ ಜೆಪಿ ಮೂವ್ಮೆಂಟ್ ಬಹಳ ದೊಡ್ಡ ವಿದ್ಯಾರ್ಥಿ ಚಳವಳಿ ಆಯಿತು. ರಾಷ್ಟ್ರ ಕಟ್ಟೋದಕ್ಕೆ, ದೇಶ ಕಟ್ಟೋದಕ್ಕೆ ವಿದ್ಯಾರ್ಥಿ ಚಳವಳಿಗಳಾದವು. ಆದ್ರೆ ಸಂವಿಧಾನದ ವಿರುದ್ಧ ದೇಶ ಒಡೆಯೋದಕ್ಕೆ ವಿದ್ಯಾರ್ಥಿ ಚಳವಳಿಗಳು ಯಾಕಾಗತ್ತೆ? ಇನ್ನಷ್ಟು ಚರ್ಚೆ ಮಾಡೋಣ ಚಿಕ್ಕ ವಿರಾಮದ ನಂತರ. ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹೇರುವಂತದ್ದು, ವಿದ್ಯಾರ್ಥಿಗಳನ್ನ ರಾಜಕೀಯವಾಗಿ ಬಳಸ್ಕೊಳ್ಳುವಂತದ್ದು ಆಗ್ತಾ ಇದೆಯಾ? ಜ್ಯೋತಿ ಅವರಿದ್ದಾರೆ. ಎಸ್ ಮೇಡಮ್. ಈಗ ಈ ದೇಶದಲ್ಲಿ ಎಬಿವಿಪಿ ಒಂದನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಸಂಘಟನೆಗಳು ಸಂವಿಧಾನದ ಪರವಾಗಿ ಸಂವಿಧಾನನ ಉಳಿಸಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇವೆ. ಸಂವಿಧಾನನ ಒಡೆಯಕ್ಕೆ ಯಾರು ಕೆಲಸ ಮಾಡ್ತಾ ಇಲ್ಲ. ನೀವೇನು ಸಿಎಎ ಬಗ್ಗೆ ಮಾತಾಡಿದ್ರಿ, ಸಿಎಎ ಇವತ್ತು ಸಂವಿಧಾನದ ವಿರುದ್ಧವಾಗಿದೆ. ಯಾಕೆಂದ್ರೆ ಒಂದು ಧರ್ಮ ನಿರಪೇಕ್ಷ ರಾಷ್ಟ್ರದಲ್ಲಿ, ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ಬದುಕಿರೋ ಅಂತ ರಾಷ್ಟ್ರದಲ್ಲಿ ಯಾವುದೇ ಪೌರತ್ವ ಕೂಡ ಒಂದು ಧರ್ಮದ ಆಧಾರದಲ್ಲಿ ಇರೋಂಥದ್ದು ಆಗ್ಬಾರ್ದು. ಅದು ಸಂವಿಧಾನದ ವಿರುದ್ಧವಾಗಿರುವಂತದ್ದು. ಹಾಗಾಗಿ ಆಮೇಲೆ ಕಾಶ್ಮೀರದ ಬಗ್ಗೆ ಮಾತಾಡ್ತಿದೀವಿ. ಕಾಶ್ಮೀರ ಧರ್ಮದ ಆಧಾರದ ಮೇಲೆ ಪೌರತ್ವ ಕೊಡುತ್ತೆ ಅಂತ ಹೇಳ್ತೀರಾ? ಹೊರಗಡೆಯಿಂದ ಬರೋರಿಗೆ ಧರ್ಮದ ಆಧಾರದ ಪೌರತ್ವ ಅನ್ನೋದೇನೆ ಧರ್ಮದ ಆಧಾರದಲ್ಲಿ ಇರಬಾರ್ದು ಅಂತ ಅವತ್ತು ನಮ್ಮ ಸಂವಿಧಾನ ಬರ್ದಂತ ಎಲ್ಲರೂ ಹೇಳಿದ್ದಾರೆ. ಸರ್ದಾರ್ ಪಟೇಲ್ ಅವರಿಂದ ಹಿಡಿದು ಮೇಲೆ ಆಯ್ತಾ ಈ ದೇಶದ ವಿಭಜನೆ? ದೇಶದ ವಿಭಜನೆ ಧರ್ಮದ ಆಧಾರದ ಮೇಲೆ ಆದ್ರೂ ಕೂಡ ಭಾರತ ಧರ್ಮದ ಹಿಂದೂ ರಾಷ್ಟ್ರ ಆಗ್ಬೇಕು ಅಥವಾ ಮುಸ್ಲಿಂ ರಾಷ್ಟ್ರ ಆಗ್ಬೇಕು ಅಂತ ಈ ದೇಶಕ್ಕೋಸ್ಕರ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು ಎಲ್ಲರೂ ಪ್ರಾಣತ್ಯಾಗ ಮಾಡಿದ್ದಾರೆ. ಹಾಗಾಗಿ ಈ ದೇಶನ ಹೋಗೋದಿಲ್ಲ ಅಲ್ವಾ? ಪೌರತ್ವ ಹೋಗತ್ತೆ ಅಂತ ಇವಾಗ ಅದ್ರ ನೀವು NPR ಮತ್ತೆ NCR ಬರೋ ಅಂತ ದಾಖಲೆಗಳನ್ನ ನೋಡ್ಬಿಟ್ರೆ ಕರಡೆ ಆಗಿಲ್ಲ, ಅದು ಆಗಿದೆ ಮೇಡಮ್. ಎಲ್ಲ ಗೆಜೆಟ್ ನೋಟಿಫಿಕೇಶನ್ ಗಳಾಗಿವೆ. ಇದ್ರ ಬಗ್ಗೆ ಮಾತಾಡಕ್ಕೆ ಸಾಕಷ್ಟು ಜನ ಪೌರತ್ವ ಕಳ್ಕೊಂಡಿದ್ದಾರೆ. ಅಲ್ಲ, ಅಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಗಿದ್ದಂತವ್ರ ಮನೆತನದವ್ರೇನೆ, ಅವರ ಫ್ಯಾಮಿಲೀಸೇ ಇವತ್ತು ಕಳ್ಕೊಂಡು ಅವರು ಬೀದಿಗೆ ಬಿದ್ದಿದ್ದಾರೆ. ಅವೆಲ್ಲ ಬೇರೆ ಅಲ್ಲ. ಇದ್ರ ವಿದ್ಯಾರ್ಥಿ ಚಳುವಳಿಗೆ ಒಂದು ಈ ದೇಶವನ್ನ ಉಳಿಸೋ ಅಂತ, ಈ ಬಹುತ್ವದ ದೇಶ, ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು ಅನ್ನೋ ಬಹುತ್ವದ ದೇಶವನ್ನ ಉಳಿಸೋ ಅಂತ ಒಂದು ಜವಾಬ್ದಾರಿ ಇದೆ ವಿದ್ಯಾರ್ಥಿ ಚಳುವಳಿಗೆ. ಅದನ್ನ ಎಬಿವಿಪಿ ಹೊರತುಪಡಿಸಿ ಬೇರೆಲ್ಲಾ ಸಂಘಟನೆಗಳು ಆ ಜವಾಬ್ದಾರಿನ ಕಾಶ್ಮೀರದ ಬಗ್ಗೆ ಮಾತಾಡಿದ್ರಿ. ಕಾಶ್ಮೀರ ಈ ದೇಶದ ಅವಿಭಾಜ್ಯ ಅಂಗ ಹೌದು.
ಕಾಶ್ಮೀರ ನಮ್ಮದು. ಆದ್ರೆ ಆ ಕಾಶ್ಮೀರ ನಮ್ಮದು ಅಂದಾಗ ಕಾಶ್ಮೀರಿಗಳು ನಮ್ಮವರು ಅನ್ನೋ ಕಾಶ್ಮೀರಿ ಪಂಡಿತರು ನಿಮ್ಮವರು ಹೌದಾ ಅಲ್ವಾ? 45,000 ಕಾಶ್ಮೀರಿ ಪಂಡಿತರನ್ನು ಕೊಲೆ ಮಾಡೋ ಸಂದರ್ಭದಲ್ಲಿ ಇದ್ರಿ ಅವರು ನೆಹರು ಕಾಳಗತ್ತಿಂದ ಹಾಕಿರೋದು. ಸುನಿಲ್ ಭಟ್ ಅವರು ಎಬಿವಿಪಿ ಮೇಲೆ ನೇರ ಆರೋಪ ಮಾಡಿದ್ದಾರೆ. ಆರೋಪ ಮಾಡೋದವ್ರು ಸುಮ್ಮನೆ ಕೊಟ್ಟಿದ್ದೀನಿ ಮೇಡಮ್. ಅಲ್ಲ ನಾನು ಪೂರ್ತಿ ಮಾತಾಡ್ಲಿ ಹೇಳಿ. ಎಬಿವಿಪಿ ಮೇಲೆ ನೇರ ಆರೋಪ ಇನ್ನೂ ಆರೋಪ ಮಾಡಕ್ಕಿದೆ, ಆಮೇಲೆ ಒಟ್ಟಿಗೆ ಉತ್ತರ ಹೇಳಿ. ನೋಡಿ ಮೇಡಮ್, ಮಾತಾಡೋದಾದ್ರೆ ಇನ್ನೊಂದ್ಸಲ ನಮ್ಮಂತವ್ರನ್ನ ಇಲ್ಲಿ ಕರೀಬೇಡಿ. ಎಬಿವಿಪಿ ಮೇಲೆ ಯಾವತ್ತು ಆರೋಪ ಮಾಡ್ತಾರೆ, ಅವ್ರನ್ನ ಏನ್ ಮಾಡಕ್ಕಾಗಲ್ಲ. ಜೆಎನ್ಯು ನಲ್ಲಿ ಅವ್ರ ಪರವಾಗಿ ಇಡೀ 40,000 ಇಡೀ ದೇಶದಲ್ಲಿ 40,000 ಇನ್ಸ್ಟಿಟ್ಯೂಷನ್ಗಳಿದೆ. ಇಡೀ ದೇಶದಲ್ಲಿ 40,000 ಪ್ಲಸ್ ಇನ್ಸ್ಟಿಟ್ಯೂಷನ್ಗಳಿದೆ. ಬಿಜೆಪಿ ನೀವು ಸಂಘ ಪರಿವಾರದ ಯಾವತ್ತು ಜೆಎನ್ಯು ಯಾವತ್ತು ಮುಂಚೆನೇ ಇರುತ್ತೆ. ಮಂಜುನಾಥ, ಇಲ್ಲಿ ವೈಯಕ್ತಿಕವಾದಂತ ನಾವು ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಆರ್ಗ್ಯುಮೆಂಟ್ ಮಾಡಿದಾಗ ಮಾಡ್ತಾ ಇಲ್ಲ. ಎಸ್ ಮಂಜುನಾಥ್, ನಮಗೆ ಮಾತಾಡಕ್ಕೆ ಅವಕಾಶ ಕೊಡ್ತಿಲ್ಲ ಅಲ್ಲ ನೀವು. ನೋಡಿ ಅವ್ರು ಹೇಳಿರೋದು ನನಗೆ ಅವಾಗ್ಲಿಂದ ಅವ್ರಿಬ್ರಿಗೆ ಮಾತಾಡಕ್ ಕೊಟ್ಮೇಲೆ ನಂಗೆ ಅವಕಾಶ ಕೊಟ್ಟಿರ್ಲಿಲ್ಲ. ಇರಿ ಹೇಳ್ತೀನಿ, ನಿಮ್ಗೆ ಕೊಟ್ಟಿದ್ದೀಗ ಕಾಶ್ಮೀರ ಅಂದ ತಕ್ಷಣ ಕಾಶ್ಮೀರ ನಮ್ದು, ಕಾಶ್ಮೀರದಲ್ಲಿರೋ ಎಲ್ಲಾ ಜನರು ನಮ್ಮವ್ರೆ. ಇವತ್ತು ಕಾಶ್ಮೀರಕ್ಕೆ ದಿಗ್ಬಂಧನ ಹಾಕಿದೀರಾ ನೀವು. ಅದಕ್ಕೋಸ್ಕರ ನೀವು ಅದನ್ನ ಒಂದು ನಿಮಿಷ. ಎಸ್ ಮಂಜುನಾಥ್ ಅವರೇ, ನೋಡಿ ಇವಾಗ ಯಾರೋ ವಿದ್ಯಾರ್ಥಿನಿ ನಿಮ್ಗೆ ಫ್ರೀ ಕಾಶ್ಮೀರ ಅಂದಿದ್ದಕ್ಕೆ ಕೇಸ್ ಹಾಕಿದ್ರು ಅಂತ ಹೇಳ್ತಾ ಇದ್ದೀರಾ. ಆಂಟಿ ನ್ಯಾಷನಲ್ ಅಂತ ಬರೋದೇ ಇಲ್ಲ, ದೇಶದ್ರೋಹ. ನಾನು ಕರ್ನಾಟಕದಲ್ಲಿ ಫ್ರೀ ಕರ್ನಾಟಕ ಅಂತ ನನಗೆ ಸ್ವಾತಂತ್ರ್ಯ ಬೇಕು, ಇನ್ನ ಬೇಕಾದಷ್ಟು ಸ್ವಾತಂತ್ರ್ಯ ಬೇಕು ಅಂತ ಕೇಳಿದ್ರೆ ನಿನ್ನೆ JNC ಯಲ್ಲಿ ವಿದ್ಯಾರ್ಥಿಗಳು ಕ್ವಶನ್ ಮಾಡಿದ್ರೆ ನಮ್ DCM ಅಶ್ವಥ್ ನಾರಾಯಣ ಅವರು ಅವ್ರಿಗೆ ಕ್ವಶನ್ ಮಾಡುವಂತ ಹಕ್ಕನ್ನ ಯಾರು ಕೊಟ್ಟರು? ನಾನ್ ಕ್ವಶನ್ ಮಾಡೋದಕ್ಕೆ ಹಕ್ಕು ಬೇರೆಯವ್ರು ಕೊಡ್ಬೇಕಾ? ಅದು ಕಾನ್ಸ್ಟಿಟ್ಯೂಷನ್ ಕೊಟ್ಟೋಗಿದೆ, ಸಂವಿಧಾನ ಕೊಟ್ಟೋಗಿದ್ದಾರೆ, ಅಂಬೇಡ್ಕರ್ ಕೊಟ್ಟೋಗಿದ್ದಾರೆ. ಮತ್ತೆ ಇನ್ನೊಂದು ಕ್ವಶನ್ ಕೇಳಿದ್ರಿ ನೀವು, ರಾಮಲಿಂಗ ರೆಡ್ಡಿ ಅವರು ಎಂತೂ ಕಾಲೇಜ್ಗೆ ಹೋದ್ರು ಅಂತ. ಅವರು MLA ಆದ್ಮೇಲೆ ಒಬ್ರು ಗವರ್ಮೆಂಟ್ ಸರ್ವೆಂಟ್, ತಮಗೆ ಗೊತ್ತಿರ್ಲಿ, ಅವ್ರು ಗವರ್ಮೆಂಟ್ ಸರ್ವೆಂಟ್ ಆಗಿರ್ತಾರೆ. ಅವರ ಕ್ಷೇತ್ರದಲ್ಲಿ ಆಗುವಂತ ಸಮಸ್ಯೆಗೆ ಹೋಗ್ಲೇಬೇಕಾಗುತ್ತೆ. ರಾಮಲಿಂಗ ರೆಡ್ಡಿ ಅವರು ಯಾಕೆ ರಾಜಕಾರಣಿಗಳು ಯಾಕೆ ರಾಜಕಾರಣ ಅಲ್ಲ, ತಿಳುವಳಿಕೆ ಇರ್ಲಿ. ಅವರ ಕ್ಷೇತ್ರದ MLA ಅವರು ಸಮಸ್ಯೆ ಕೇಳುವಂತ ಬೇರೆ ಯಾರ ಘಟನೆ ನಡೆದಿದ್ರೆ, ವಿದ್ಯಾರ್ಥಿನಿಗಳ ಮೇಲೆ ಬೇರೆ ಘಟನೆ ನಡೆದಿದ್ರೆ ಅವರೇ ಹೇಳ್ತಾ ಇದ್ರೆ ನಿಮ್ಮಲ್ಲೂ ಕೂಡ ಪದಗಳ ಅರ್ಥ ಬೇರೆ ಬೇರೆ ಹೋಗುತ್ತೆ. ದಯಮಾಡಿ ಜೈಲು ಆಗಿರ್ಬೋದು, ಮತ್ತೊಂದು ತಣ್ಣನೆ ಧ್ವನಿಯಲ್ಲಿ ಪ್ರೀತಿಯಿಂದ ಮಾತಾಡಿ ಬಂದಿದ್ದಾರೆ. ಅದ್ರ ಬಗ್ಗೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಎಲ್ಲ ರಾಜಕಾರಣಿಗಳು ಉದ್ರಿಕ್ತ ಸಂದರ್ಭದಲ್ಲಿ ಯಾಕೆ ಹೋಗ್ತಾರೆ? ಇವತ್ತು ಹೋಗಿ ಕೇಳೋದು ಉದ್ರಿಕ್ತ ಸಂದರ್ಭನ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅವರು? ಹಾಗಾದ್ರೆ ರಾಮಲಿಂಗ ರೆಡ್ಡಿ ಅವರು ಏನ್ ವಿಚಾರಿಸಿ ಸಂಘ ಏನ್ ತಪ್ಪಾಗಿದೆ ಸರಿಯಾಗಿದೆ ಅಂತ ವಿಚಾರಿಸಿದ್ದಾರೆ. ವಿದ್ಯಾರ್ಥಿಗಳು ಕ್ವಶನ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಮಾತಾಡಿದ್ರು ಅದನ್ನ ತಾವು ಕೇಳ್ತಾ ಇಲ್ಲ. ಯಾವ ರೀತಿ ಅವರು ಜಬರ್ದಸ್ತಿ ಮಾತುಗಳಾಡ್ತಾರೆ, JNU ಆಗ್ಬೇಕಾಗುತ್ತೆ, ಇದು ಕ್ವಶನ್ ಕೇಳಬೇಕು ಅಂತ ಅಂತಾರೆ. ಇದನ್ನ ಏನ್ ಹೇಳ್ತೀರಾ ನೀವು ಇದಕ್ಕೆಲ್ಲ? ಸುನಿಲ್ ಭಟ್ ಅವರು ಕೊನೆಯ 50 ಸೆಕೆಂಡ್. ನೋಡಿ ಮೇಡಮ್, ABVP ಏನ್ ಈ ದೇಶದಲ್ಲಿ ಏನ್ ನಡೀತದೆ ನೋಡಿ ಮೇಡಮ್, ಅವಾಗ್ಲಿಂದ ಕೋಟ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ. ಈ JNS ಅಂದ್ರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಸ್ಟೂಡೆಂಟ್ ಯೂನಿಯನ್ ಏನಿದೆ, ಅವ್ರ ಎಕ್ಸಾಮ್ ಬರೋದನ್ನ ನಿಲ್ಸಕ್ಕೆ ಸ್ಟಾಪ್ ಮಾಡಿದ್ರು ಫಸ್ಟ್. ಎರಡನೇದಲ್ಲಿ ಸರ್ವರ್ ರೂಮ್ ಏನಿದೆ ಪೆರಿಯರ್ ಹಾಸ್ಟೆಲ್ ಇಂದ, ಆ ಸರ್ವರ್ ರೂಮ್ ನ ಬ್ರೇಕ್ ಡೌನ್ ಮಾಡಿದ್ರು. ಆ ಸರ್ವರ್ ರೂಮ್ ನಲ್ಲಿ ಬರೀ ABVP NSU ಅಲ್ಲ, ಪ್ರತಿ ವಿದ್ಯಾರ್ಥಿಗಳು 8,500 ವಿದ್ಯಾರ್ಥಿಗಳ ಡೇಟಾಗಳಿದೆ, ಎಕ್ಸಾಮ್ ಆನ್ಸರ್ಸ್ ಅಲ್ಲಿದೆ. ಸೊ ಅದನ್ನ ಅವ್ರು ಡಿಸ್ಟ್ರಾಯ್ ಮಾಡಿದ್ದಾರೆ, ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಇದನ್ನ ABVP ಯಾವಾಗ ಅಪೋಸ್ ಮಾಡಿದ್ದಾರೆ? ನಾವು ನೋಡ್ತಾ ಇದ್ವಿ ಈ ದೇಶದಲ್ಲಿ ವಿದ್ಯಾರ್ಥಿ ಚಳವಳಿಗಳು ಯಾವತ್ತೂ ರಾಷ್ಟ್ರೀಯ ಚಳವಳಿಗಳಾಗಿದ್ವು. ರಾಷ್ಟ್ರೀಯ ಚಳವಳಿಯ ಅಥವಾ ರಾಷ್ಟ್ರವಾದದ ಭಾಗವಾಗಿತ್ತು. ರಾಷ್ಟ್ರ ಕಟ್ಟಬೇಕು, ರಾಷ್ಟ್ರ ನಿರ್ಮಾಣ ಆಗಬೇಕು, ನಮ್ಮ ದೇಶ ಇದು ಅನ್ನೋ ಒಂದು ಭಾವನೆಯ ಭಾಗ ಆಗಿತ್ತು. ಅದಕ್ಕೆ ಕ್ವಿಟ್ ಇಂಡಿಯಾ ಚಳವಳಿ, ಭಾರತ ಬಿಟ್ಟು ತೊಲಗಿ ಚಳವಳಿ ವಿದ್ಯಾರ್ಥಿಗಳಿಂದ ಆರಂಭ ಆಯ್ತು. ಇನ್ನು ಬೇಕಾದಷ್ಟು ಚಳವಳಿ ವಿದ್ಯಾರ್ಥಿಗಳಿಂದ ಆರಂಭ ಆಯ್ತು ಮತ್ತು ಈ ದೇಶಕ್ಕೆ ಅದು ಒಳ್ಳೆ ಕೊಡುಗೆ ಆಯ್ತು. ಒಳ್ಳೊಳ್ಳೆ ಪೊಲಿಟಿಕಲ್ ಲೀಡರ್ಸ್ ಬಂದ್ರು. ಆದ್ರೆ ಈಗ ಹಾಗಾಗ್ತಾ ಇಲ್ಲ. ಇವತ್ತು ಈ ಚಳವಳಿಗಳು ಯಾವ ದಿಕ್ಕಿನತ್ತ ಸಾಗ್ತಾ ಇದ್ದಾವೆ? ಯಾಕೆ ಸಂವಿಧಾನ ವಿರೋಧಿ ಆಗ್ತಾ ಇದ್ದಾವೆ? ಯಾಕೆ ವಿದ್ಯಾರ್ಥಿಗಳು ಕಾನೂನನ್ನ ಕೈಗೆ ತಗೋತಾ ಇದ್ದಾರೆ? ಹಿಂಸೆಗೆ ಯಾಕೆ ಎಡೆ ಮಾಡಿ ಕೊಡ್ತಾ ಇದೆ? ಇದೆಲ್ಲವನ್ನ ಕೂಡ ಸಂಬಂಧಪಟ್ಟವರು ಗಮನಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಹಿಂಸೆಗೆ ಎಡೆ ಮಾಡಿ ಕೊಡದಂತಹ ಒಂದು ಪ್ರಖರ ಬೌದ್ಧಿಕತೆಯ ಚಳವಳಿಗಳಾಗ್ಲಿ, ಇವೆಲ್ಲವೂ ಒಳ್ಳೆದಕ್ಕೆ ದಾರಿ ಮಾಡಿ ಕೊಡ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.